Hello friends, I am Vinayak and welcome to my YouTube channel. ಸೊ ಈ ವಿಡಿಯೋದಲ್ಲಿ ನಾವು ಜುಲೈ 7, 2024ರಂದು ನಡೆದಂಥ CTET ಮ್ಯಾಥ್ಸ್ ಪೇಪರ್ 2 ಇದನ್ನ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್. A teacher distributes different types of triangle shaped paper cuttings to the learners and tells them to measure and tabulate the angles in order to find the sum of angles. He tells them to ನೋಟ್ ದ ರಿಸಲ್ಟ್ ಇನ್ ಈಚ್ ಕೇಸ್. ಅಂದರೆ ಟೀಚರ್ ಇಲ್ಲಿ ಟ್ರಯಾಂಗಲ್ ಪೇಪರ್ ಕಟ್ಟಿಂಗ್ಸ್ನ ಕೊಡ್ತಿದ್ದಾರೆ ಮತ್ತು ಅದನ್ನು ಆ ಎಲ್ಲ ಪೇಪರ್ ಕಟ್ಟಿಂಗ್ಸ್ ಇರ್ತಾವಲ್ಲ ಅದರ ಸಮ್ ಆಫ್ ಆ್ಯಂಗಲ್ಸ್ ಕಂಡುಹಿಡಿಯೋಕೆ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ದಿಸ್ ಮೆಥಡ್ ಆಫ್ ಟೀಚಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅಂತ ಕೇಳಿದ್ದಾರೆ. ಇದೇನೇ ಈ ಮೆಥಡ್ ಇದೆ ನೋಡಿ, ಇಲ್ಲಿ ಟೀಚರು ಈ ಪೇಪರ್ ಕಟ್ಟಿಂಗ್ಸನ್ನು ಕೊಡೋದು ಮತ್ತು ಅದರ ಸಮ್ ಆಫ್ ಆ್ಯಂಗಲ್ಸ್ ಕಂಡುಹಿಡಿಯೋದು, ಈ ಟೀಚಿಂಗ್ ಮೆಥಡು ಯಾವುದರ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಒಂದು ನೋಡಿದರೆ ಡಿಡಕ್ಟಿವ್ ಮೆಥಡ್ ಅಂದರೆ ನಿಗಮನ ಪದ್ಧತಿ ಅಂತ. ಓಕೆ, ಈ ಡಿಡಕ್ಟಿವ್ ಮೆಥಡು ಇಂಡಕ್ಟಿವ್ ಮೆಥಡ್ದ ಅಪೋಸಿಟ್ ಇರ್ತದೆ. ಓಕೆ, ಅಂದರೆ ಈ ಡಿಡಕ್ಟಿವ್ ಮೆಥಡ್ನಲ್ಲಿ ಒಂದು ಫಾರ್ಮುಲಾ ಕೊಟ್ಟಿರ್ತಾರೆ. ಆ ಫಾರ್ಮುಲಾದಲ್ಲಿ ನಮಗೆ ಪ್ರಶ್ನೆಯಲ್ಲಿ ಇರುವಂತಹ ಡಾಟಾನ ಬರೀ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ನ ತೆಗೆದುಕೊಂಡು ಬರಬೇಕು. ಓಕೆ, ಈ ಕ್ವಶನಿಗೆ ನೋಡಿದರೆ ಇಲ್ಲಿ ಯಾವುದೇ ಥರದ ಫಾರ್ಮುಲಾ ಕೊಟ್ಟಿಲ್ಲ ಮತ್ತು ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಕಂಡು ಹಿಡಿಯಿರಿ ಅಂತಲೂ ಇಲ್ಲ. ಸೊ ಫಸ್ಟ್ ಆಪ್ಷನ್ ಡಿಡಕ್ಟಿವ್ ಮೆಥಡು ರಾಂಗ್ ಆಗ್ತದೆ. ನೆಕ್ಸ್ಟ್ ಅನಾಲಿಟಿಕಲ್ ಅಪ್ರೋಚ್. ಅನಾಲಿಟಿಕಲ್ ಅಪ್ರೋಚ್ನಲ್ಲಿ ಏನು ಮಾಡಬೇಕಪ್ಪ ಅಂದರೆ ಹುಡುಗರು ಆ ವಿಶ್ಲೇಷಣೆನ ಮಾಡಬೇಕು. ಓಕೆ, ಸೊ ಈ ಕ್ವಶನನ್ನು ನೋಡಿದರೆ ಇಲ್ಲಿಯೂ ಸಹ ವಿಶ್ಲೇಷಣೆ ಮಾಡಿ ಅಂತೇಳಿ ಹೇಳಿಲ್ಲ. ಸೊ ಇದು ರಾಂಗ್. ನೆಕ್ಸ್ಟ್ ಡಿಸ್ಕವರಿ ಮೆಥಡ್ ಅಂತಂದರೆ ಏನಾದರೂ ಹೊಸದನ್ನು ಕಂಡು ಹಿಡಿಯಬೇಕು ಹುಡುಗರು. ಓಕೆ, ಅವರು ಆ್ಯಕ್ಟಿವಿಟಿ ಮಾಡಿ ಒಂದು ಹೊಸತನ್ನು ಕಂಡು ಹಿಡಿಯಬೇಕು. ಓಕೆ, ಇಲ್ಲಿ ನೋಡಿ ಅವ್ರು ಏನು ಮಾಡ್ಬೇಕಂತಂದರೆ ಪೇಪರ್ ಕಟ್ಟಿಂಗ್ಸ್ದು ಸಮ್ ಆಫ್ ಆ್ಯಂಗಲ್ಸನ್ನು ಕಂಡು ಹಿಡಿಯಬೇಕು. ಅಂದರೆ ಇಲ್ಲಿ ಅವರು ಒಂದು ಆ್ಯಕ್ಟಿವಿಟಿ ಮಾಡಿ ಹೊಸತನ್ನು ಕಂಡು ಹಿಡ್ತಿದ್ದಾರೆ. ಅದು ಏನು ಡಿಫ್ರೆಂಟ್ ಶೇಪ್ಡ್ ಪೇಪರ್ ಕಟ್ಟಿಂಗ್ಸ್ ಇದ್ದಾವೆ, ಯಾವುದಾದ್ರು ಟ್ರಯಾಂಗಲ್ದು. ಆ ಎಲ್ಲ ಟ್ರಯಾಂಗಲ್ದು ಸಮ್ ಆಫ್ ಆ್ಯಂಗಲ್ಸ್ ಕಂಡು ಹಿಡಿದು ಅವರ ನಡುವೆ ಏನಾದರೂ ಹೋಲಿಕೆಯನ್ನು ಅವರು ಸ್ಥಾಪಿಸಬೇಕು, ಅಂದರೆ ಡಿಸ್ಕವರ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಇದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂತಂದರೆ ಡಿಸ್ಕವರಿ ಮೆಥಡ್. ನೆಕ್ಸ್ಟ್ ಆಪ್ಷನ್ ನೋಡಿದ್ರೆ ಟೀಚರ್ ಸೆಂಟರ್ಡ್ ಅಪ್ರೋಚ್. ಟೀಚರ್ ಸೆಂಟರ್ಡ್ ಅಪ್ರೋಚ್ನಲ್ಲಿ ಏನಪ್ಪಾ ಅಂತಂದ್ರೆ ಕೇವಲ ಟೀಚರ್ ಮಾತ್ರ ಆಕ್ಟಿವ್ ಆಗಿರ್ತಾನೆ ಮತ್ತು ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಇರ್ತಾವೆ ಪ್ಯಾಸಿವ್ ಲರ್ನರ್ಸ್ ಆಗಿರ್ತಾರೆ. ನಾವು ಇದಕ್ಕೆ ಈ ಟೀಚರ್ ಸೆಂಟರ್ಡ್ ಅಪ್ರೋಚ್ಗೆ ಅಂದರೆ ಶಿಕ್ಷಕ ಕೇಂದ್ರಿತ ಪದ್ಧತಿಗೆ ಉದಾಹರಣೆ ಕೊಡಬೇಕಂದ್ರೆ ಲೆಕ್ಚರ್ ಮೆಥಡ್. ಓಕೆ, ಲೆಕ್ಚರ್ ಮೆಥಡಲ್ಲಿ ಕೇವಲ ಶಿಕ್ಷಕ ಮಾತ್ರ ಉಪನ್ಯಾಸವನ್ನು ಮಾಡ್ತಿರ್ತಾನೆ. ಅಲ್ಲಿ ಏನಪ್ಪ ಅಂದ್ರೆ ಮಕ್ಕಳ ಕೆಲಸ ಏನಪ್ಪ ಅಂತಂದ್ರೆ ಸುಮ್ಮನೆ ಕೂತ್ಕೊಂಡು ಅವ್ರು ಹೇಳಿದ್ದನ್ನು ಕೇಳ್ತಾ ಇರೋದು. ಅಂದರೆ ಇಲ್ಲಿ ಕೇವಲ ಟೀಚರ್ ಮಾತ್ರ ಆ್ಯಕ್ಟಿವ್ ಇದ್ದ, ಮಕ್ಕಳು ಸುಮ್ಮನೆ ಪ್ಯಾಸಿವ್ ಲರ್ನರ್ಸ್ ಆಗಿ ಕುಂತಿದ್ರು. ಓಕೆ, ಸೊ ಈ ಕ್ವಶನಿಗೆ ನೋಡೋದಾದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಮಕ್ಕಳು ಆಕ್ಟಿವ್ ಇದ್ರು, ಅವ್ರು ಆಕ್ಟಿವಿಟಿ ಮಾಡತ್ತಾರ. ಅಂದ್ರೆ ಇದು ಯಾವುದಕ್ಕೆ ಈ ಕ್ವಶನ್ ಯಾವುದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಸ್ಟೂಡೆಂಟ್ ಸೆಂಟರ್ಡ್ ಅಪ್ರೋಚ್ಗೆ. ಓಕೆ, ಸೊ ಹಾಗಾಗಿ ಈ 4ನೇ ಕ್ವಶನ್ ಆಪ್ಷನ್ ಇದೆ ನೋಡಿ, ಟೀಚರ್ ಸೆಂಟರ್ಡ್ ಅಪ್ರೋಚ್, ಇದು ರಾಂಗ್. ಸೊ ದ ರೈಟ್ ಆನ್ಸರ್ ಫಾರ್ 31st ಕ್ವಶನ್ ಈಸ್ ಡಿಸ್ಕವರಿ ಮೆಥಡ್. ಓಕೆ, ಲೆಟ್ us move on to the next question. The number of faces, edges and vertices of a polyhedron are 7, 15 and x respectively. Then the value of 2f plus 3e minus 4x is ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ಸಾಲ್ವ್ ಮಾಡಬೇಕಾದ್ರೆ ನಮಗೆ ಪಾಲಿಹೆಡ್ರಾನ್ ಫಾರ್ಮುಲಾ ಗೊತ್ತಿರಬೇಕು. ಓಕೆ, ನಮಗೆ ಪಾಲಿಹೆಡ್ರಾನ್ ಫಾರ್ಮುಲಾ ಗೊತ್ತಿರಬೇಕು. ಈ ಪಾಲಿಹೆಡ್ರಾನ್ ಫಾರ್ಮುಲಾ ಏನು ಹೇಳ್ತಿತ್ತಪ್ಪ ಅಂತಂದ್ರೆ ಎಫ್ ಪ್ಲಸ್ ವಿ ಈಸ್ ಈಕ್ವಲ್ ಟು ಇ ಪ್ಲಸ್ 2. ಓಕೆ, ಅಂದರೆ ಒಂದು ಪಾಲಿಹೆಡ್ರಾನ್ ತೆಗಿತೀನಿ ನಾನು ಇಲ್ಲಿ. ಇದೊಂದು ಪಾಲಿಹೆಡ್ರಾನ್ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಪಾಲಿಹೆಡ್ರಾನ್ ಫಾರ್ಮುಲಾ ಪ್ರಕಾರ ಫೇಸ್ ಪ್ಲಸ್ ವಾಟೈಸಸ್ ಈಸ್ ಈಕ್ವಲ್ ಟು ಎಡ್ಜಸ್ ಪ್ಲಸ್ 2 ಅಂತ. ಓಕೆ, ಸೊ ಈ ಪಾಲಿಹೆಡ್ರಾನ್ದಾಗ ಟೋಟಲ್ ನಂಬರ್ ಆಫ್ ಫೇಸಸ್ ನೋಡೋದಾದ್ರೆ 5 ಇರ್ತಾವೆ. ಅಂದರೆ ಇಲ್ಲಿ ನೋಡಿ, ಈ ಕಡೆ ಇರೋ ಒಂದು ಫೇಸು, ಇದೊಂದು ಫೇಸು, ಇದೊಂದು ಫೇಸು ಮತ್ತು ಕೆಳಗಡೆ ಇರುವಂಥ ಅದೊಂದು ಫೇಸು. ಸೊ ಟೋಟಲ್ ನಂಬರ್ ಆಫ್ ಫೇಸಸ್ ಎಷ್ಟಾಯಿತು? 5 ಆಯಿತು. ಓಕೆ, ನೆಕ್ಸ್ಟ್ ಇನ್ ಟೋಟಲ್ ನಂಬರ್ ಆಫ್ ಎಡ್ಜಸ್ ಎನ್ಸೋದಾದ್ರೆ ಎಷ್ಟಿರ್ತಾವ ಅಂತಂದ್ರೆ 1 ಎಡ್ಜ್, 2, 3, 4, 5, 6, 7, 8, 9. ಸೊ ಎಡ್ಜಸ್ ಎಷ್ಟು ಇರ್ತಾವಪ್ಪ ಅಂತಂದ್ರೆ 9 ಇರ್ತಾವೆ.
ಓಕೆ. ನೆಕ್ಸ್ಟ್ ಇನ್ನು ವರ್ಟೈಸಸ್ ನೋಡೋದಾದ್ರೆ ಈ ಪಾಯಿಂಟ್ ಇರ್ತವಲ್ಲ ಅವು ವರ್ಟೈಸಸ್. ಓಕೆ, 1 2 3 4 5 ಮತ್ತು 6. ಓಕೆ, ಸೊ ಟೋಟಲ್ ನಂಬರ್ ಆಫ್ ವರ್ಟೈಸಸ್ ಏನಿದೆ 6 ಇದೆ. ಈ ಫಾರ್ಮುಲಾ ಬೇಕಾಗಿಟ್ಟು ನೋಡ್ರಿ, ಎಫ್ ಎಷ್ಟಿದಾವೆ 5 ಇದಾವೆ ಅಂದರೆ ಫೇಸಸ್ಸು, ವರ್ಟೈಸಸ್ 6, ಸೊ ಎಡ್ಜಸ್ 9 + 2, 5 + 6 11 ಆ್ಯಂಡ್ 9 + 2 is 11. ಓಕೆ, ಅಂದರೆ ಪಾಲಿಹೆಡ್ರಾನ್ ಫಾರ್ಮುಲಾ ಏನೇನು ಹೇಳ್ತಪ್ಪ ಅಂತಂದ್ರೆ ಎಫ್ ಪ್ಲಸ್ ಇ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2 ಅಂತೇಳಿ. ಓಕೆ, ಸೊ ಈ ಕ್ವಶನ್ದಾಗ ನೋಡೋದಾದ್ರೆ ಟೋಟಲ್ ನಂಬರ್ ಆಫ್ ಫೇಸಸ್ ಎಷ್ಟು ಕೊಟ್ಟಿದಾರಪ್ಪ, ಫೇಸಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 7 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಎಡ್ಜಸ್ ಎಷ್ಟು ಕೊಟ್ಟಿದ್ದಾರೆ, ಎಡ್ಜಸ್ ಎಷ್ಟಿದೆ 15 ಇದೆ. ನೆಕ್ಸ್ಟ್ ವರ್ಟೈಸಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಫಾರ್ಮುಲಾದಲ್ಲಿ ಇಟ್ನೋದನ್ನ ಎಕ್ಸ್ನ ಬೆಲೆ ಕಲಿಯೋಣ. ಓಕೆ, ಎಫ್ ಎಷ್ಟಿದೆ 7 ಪ್ಲಸ್ ವಿ ಎಕ್ಸ್ ಅಂತ ಇದೆ ಇಸ್ ಈಕ್ವಲ್ ಟು ಇ 15 ಇದೆ. ನೆಕ್ಸ್ಟ್ ಪ್ಲಸ್ 2, ಸೊ 7 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 15 ಪ್ಲಸ್ 2 ಇಸ್ 17. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು 17 ಮೈನಸ್ 7, ಸೊ ಎಕ್ಸ್ ಇಸ್ ಈಕ್ವಲ್ ಟು 10 ಅಂತ ಬಂತು ನಮಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾರೆ ಅಂತಂದ್ರೆ 2f ಪ್ಲಸ್ 3e ಮೈನಸ್ 4x ಅಂತ ಕೇಳಿದ್ದಾರೆ. 2f ಅಂತಂದರೆ ಎಫ್ ಎಷ್ಟಿದೆ 7 ಇದೆ. ಓಕೆ, ಎಫ್ 7 ಇದ್ದಾಗ 2 ಇಂಟು ಎಫ್ ಅಂದರೆ 14 ಆಯಿತು, ಪ್ಲಸ್ 3e ಅಂತ ಕೇಳಿದ್ದಾರೆ. ಇ ಎಷ್ಟಿದೆ ಇಲ್ಲಿ 15 ಇದೆ. 3e ಅಂತಂದ್ರೆ 15 3 45 ಆಯಿತು. ಓಕೆ, ಮೈನಸ್ 4x, ಎಕ್ಸ್ನ ಬೆಲೆ 10, ಸೊ 4x ಇಸ್ 40. ಓಕೆ, ನೋ 45 minus 40 just 5 plus 14, so 14 plus 5 19. Okay, so the right answer is 19. Okay, let us move on to the 33rd question. Marks obtained by some students of a class are 36, 37, 31, 42, 23, 38, 17, 18, 35, 25, 29 and 35. Okay, the difference of the mean and the range of the data ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನಮ್ಗೆ ಮೀನ್ ಕಂಡು ಹಿಡಿಬೇಕು ಮತ್ತು ರೇಂಜ್ ಕಂಡು ಹಿಡಿಬೇಕು. ಯಾವುದ್ರದ್ದು ಮಾರ್ಕ್ಸ್ ಸ್ಟೂಡೆಂಟ್ಸ್ ಒಂದು ಎಕ್ಸಾಮ್ನಲ್ಲಿ ತೆಗೆದುಕೊಂಡಿರುವಂಥ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಅದರದ್ದು ಮೀನ್ ತೆಗಿಬೇಕು ಮತ್ತು ರೇಂಜ್ ತೆಗಿಬೇಕು ಮತ್ತು ಅದರ ನಡುವೆ ಇರುವಂಥ ಡಿಫ್ರೆನ್ಸ್ನ ಕೇಳಿದ್ದಾರೆ. ಓಕೆ, ಫಸ್ಟ್ ನಾವು ರೇಂಜನ್ನು ಹೆಂಗೆ ತೆಗಿದಾರೆ ನೋಡೋದಾದ್ರೆ, ರೇಂಜ್ ಹೆಂಗೆ ತೆಗಿಬೇಕಪ್ಪ ಅಂತಂದ್ರೆ ಹೈಯೆಸ್ಟ್ ಸ್ಕೋರು ಮೈನಸ್ ಲೋವೆಸ್ಟ್ ಸ್ಕೋರ್ ಅಂತ. ಓಕೆ, ಇಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟಪ್ಪ ಅಂದ್ರೆ 42 ಐತಿ. ಓಕೆ, ದೆನ್ ಲೋವೆಸ್ಟ್ ಸ್ಕೋರು 17 ಐತಿ. ಓಕೆ, 17. ಸೊ ರೇಂಜ್ ಅಂತಂದ್ರೆ ಹೈಯೆಸ್ಟ್ ಸ್ಕೋರ್ ಮೈನಸ್ ಲೋವೆಸ್ಟ್ ಸ್ಕೋರ್. ಸೊ 42 ಮೈನಸ್ 17 ಅಂತಂದ್ರೆ 25 ಬಂತು. ಓಕೆ, ನಮಗೆ ರೇಂಜ್ ಸಿಕ್ತಿದೆ. ನೆಕ್ಸ್ಟ್ ಏನು ಕೇಳಬೇಕು, ಮೀನ್ ಕಂಡು ಹಿಡಿಬೇಕು ನಾವು. ಓಕೆ, ಮೀನ್ ಏನಪ್ಪ ಅಂತಂದ್ರೆ ಈ ಟೋಟಲ್ ಸ್ಕೋರ್ಸ್ ಅಂದರೆ ಇವನ್ನೆಲ್ಲಾನು ಕೂಡಿಸ್ಬೇಕು, ಎಡಿಷನ್ ಮಾಡಬೇಕು. ಟೋಟಲ್ ಸ್ಕೋರ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಮಾಡಬೇಕು. ಓಕೆ, ಈ ಟೋಟಲ್ ಸ್ಕೋರ್ ಎಷ್ಟು ಬರ್ತಂದ್ರೆ 366 ಬರ್ತೈತಿ. ಇದನ್ನೆಲ್ಲ ಕೂಡಿಸಿದ್ರೆ ಡಿವೈಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಇಲ್ಲಿ, ಇವು ಎಷ್ಟಿದ್ದಾರೆ ಅಂದರೆ 12 ಇದ್ದಾರೆ. ಓಕೆ, ಅಂದರೆ 12 ಮಂದಿ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ 12. ಓಕೆ, ಸೊ ಟೋಟಲ್ ಸ್ಕೋರ್ 3366 ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ 12 ಈಸ್ ಈಕ್ವಲ್ ಟು 30.5 ಅಂತ ಬರ್ತದೆ. ಓಕೆ, ಅವ್ರು ಹೆಂಗೆ ಕೇಳಿದಾರೆ ಇಲ್ಲಿ ಡಿಫ್ರೆನ್ಸ್ ಆಫ್ ದ ಮೀನ್ ಆ್ಯಂಡ್ ರೇಂಜ್ ಕೇಳಿದ್ದಾರೆ. ಓಕೆ, ಸೊ ಇವ್ದು ಎರಡರ ನಡುವೆ ಒಂದು ವ್ಯತ್ಯಾಸವನ್ನು ಕಂಡು ಹಿಡಿದ್ರೆ ಅದೇ ನಮಗೆ ಉತ್ತರ. ಸೊ 30.5 ಮೈನಸ್ 25 ಅಂತಂದ್ರೆ ಎಷ್ಟು ಬರ್ತದಪ್ಪ ಆನ್ಸರ್ ಅಂತಂದ್ರೆ 5.5 ಬರ್ತದೆ. ಓಕೆ, ಸೊ ದ ರೈಟ್ ಆನ್ಸರ್ ಫಾರ್ 33rd ಕ್ವಶನ್ ಈಸ್ 5.5. Okay, let us move on to the 34th question. Okay, if 2x plus 5y whole square minus 5 into 2x plus 5y minus 14 is equal to 2x plus 5y plus p into 2x plus 5y plus q ಅಂತ ಕೊಟ್ಟಿದ್ದಾರೆ. ಓಕೆ, ದೆನ್ ದ ವ್ಯಾಲ್ಯೂ ಆಫ್ ಪಿ ಪ್ಲಸ್ ಕ್ಯೂ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಪಿ ಪ್ಲಸ್ ಕ್ಯೂನ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಈ ಕ್ವಶನ್ಗೆ ನಾವು 2 ಮೆಥಡಿಂದ ಮಾಡ್ಬೋದು. ಒಂದು ಈಸಿ ಮೆಥಡು ಅಂದರೆ ಶಾರ್ಟ್ಕಟ್ ಮೆಥಡು, ಒಂದು ಲಾಂಗ್ ಮೆಥಡ್. ಫಸ್ಟ್ ನಾವು ಏನು ಮಾಡೋಣ, ಒಂದು ಈಸಿ ಮೆಥಡಿಂದ ಪಿ ಪ್ಲಸ್ ಕ್ಯೂನ ವ್ಯಾಲ್ಯೂನ ಕಂಡುಹಿಡೋಣ. ಸೊ ಅದಕ್ಕೆ ಏನು ಮಾಡೋಣಪ್ಪ ಅಂದ್ರೆ ಅಸ್ಯೂಮ್
2x ಪ್ಲಸ್ 5y ಈಸ್ ಈಕ್ವಲ್ ಟು ಎಕ್ಸ್. ಓಕೆ, ಈ 2x ಪ್ಲಸ್ 5yನ ನಾವು ಎಕ್ಸ್ ಅಂತ ಅಸ್ಯೂಮ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ ಮತ್ತೊಮ್ಮೆ ಬರಿತೀನಿ. ಇಲ್ಲಿ 2x ಪ್ಲಸ್ 5y ಇದೆ ಇದೇನಾ, ಸೊ ಇದು ನಾವು ಎಕ್ಸ್ ಅಂತ ಅಸ್ಯೂಮ್ ಮಾಡಿದ್ವಿ. ಸೊ ಇದೇನಕತಿ ಎಕ್ಸ್ ಸ್ಕ್ವೇರ್ ಆಕತಿ. ಓಕೆ, ಮೈನಸ್ 5 ಇಲ್ಲಿ 2x ಪ್ಲಸ್ 5y ಐತಿ, ಇದು ಏನಕತಿ ಎಕ್ಸ್ ಆಕತಿ ಯಾಕಂದ್ರೆ ನಾವು ಅಸ್ಯೂಮ್ ಮಾಡಿದ್ವಿ. ನೆಕ್ಸ್ಟ್ ಮೈನಸ್ 14 ಐತಿ ಈಸ್ ಈಕ್ವಲ್ ಟು ಇಲ್ಲಿ 2x ಪ್ಲಸ್ 5y ಐತಿ, ಇದನ್ನೇ ಮಾಡೋಣ ಎಕ್ಸ್ ಅಂತ ಅಸ್ಯೂಮ್ ಮಾಡೀನಿ. ನೆಕ್ಸ್ಟ್ ಪಿ ಹಂಗೆ ಇಡ್ತೀನಿ ಪ್ಲಸ್ ಪಿ. ಓಕೆ, ಇಲ್ಲಿ ಸಹ 2x ಪ್ಲಸ್ 5yನ ಎಕ್ಸ್ ಅಂತ ಅಸ್ಯೂಮ್ ಮಾಡೀವಿ, ಆಮೇಲೆ ಕ್ಯೂನ ಹಾಗೆ ಇಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಸೊ ಇದೇನಕತಿ ಎಕ್ಸ್ ಸ್ಕ್ವೇರ್ ಮೈನಸ್ 5x ಮೈನಸ್ 14 ಆಕತಿ ಈಸ್ ಈಕ್ವಲ್ ಟು ಇದನ್ನ ಎಕ್ಸ್ ಇಂಟು ಎಕ್ಸ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಕ್ಯೂ ಎಕ್ಸ್ ಕ್ಯೂ ಆಕತಿ ಪ್ಲಸ್ ಪಿ ಇಂಟು ಎಕ್ಸ್ ಪಿ ಎಕ್ಸ್ ಆಮೇಲೆ ಪಿ ಇಂಟು ಕ್ಯೂ ಪಿ ಕ್ಯೂ ಆಕತಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಎಕ್ಸ್ ಸ್ಕ್ವೇರ್ನ ಹಂಗೆ ಇಡ್ತೀನಿ ಪ್ಲಸ್ ಎಕ್ಸನ್ನು ಮಾತ್ರ ನಾನು ಕಾಮನ್ ಆಗಿ ತೊಗೊತೀನಿ. ಓಕೆ, ಎಕ್ಸ್ ಕಾಮನ್ ತೊಗೊಂಡಾಗ ಇಲ್ಲಿ ಕ್ಯೂ ಬರ್ತೈತಿ ಪ್ಲಸ್ ಪಿ ಬರ್ತೈತಿ, ಆಮೇಲೆ ಪಿ ಕ್ಯೂನ ಹಾಗೆ ಇಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದನ್ನೇನೋ ಬರ್ತೀನಿ ಎಕ್ಸ್ ಸ್ಕ್ವೇರ್ ಮೈನಸ್ 5x ಇಸ್ ಈಕ್ವಲ್ ಟು 14 ಅಂತ. ಓಕೆ, ಇಲ್ಲಿ ಏನು ಮಾಡೋಣ, ಈ ಎಕ್ಸ್ ಕೋಎಫಿಷಿಯಂಟ್ ಏನೈತಿ ಕ್ಯೂ ಪ್ಲಸ್ ಪಿ ಅಥವಾ ಪಿ ಪ್ಲಸ್ ಕ್ಯೂ. ಓಕೆ, ಅದೇ ಥರ ಈ ಸೈಡ್ ಎಕ್ಸ್ ಕೋಎಫಿಷಿಯಂಟ್ ಏನೈತಿ ಮೈನಸ್ 5 ಐತಿ, ಸೊ ಮೈನಸ್ 5 ಇಡ್ತೀನಿ. ಓಕೆ, ಸೊ ನಮ್ಗೆ ಇಲ್ಲಿ ಕ್ವಶನ್ದಾಗ ಕೇಳೋರ್ದೇನವರು ನಮಗೆ ಪಿ ಪ್ಲಸ್ ಕ್ಯೂನ ವ್ಯಾಲ್ಯೂ ಕಂಡು ಅಂತಿದ್ದಾರೆ. ಓಕೆ, ನಾವಿಲ್ಲಿ ಪಿ ಪ್ಲಸ್ ಕ್ಯೂನ ವ್ಯಾಲ್ಯೂ ಏನು ಕಂಡು ಹಿಡಿದ್ವಿ ಅಂದ್ರೆ ಮೈನಸ್ 5 ಅಂತ. ಸೊ ದ ರೈಟ್ ಆನ್ಸರ್ ಫಾರ್ 34th ಕ್ವಶನ್ ಈಸ್ ಮೈನಸ್ 5. ಇದು ಶಾರ್ಟ್ಕಟ್ ಮೆಥಡ್. ಓಕೆ, ಈಗ ನಾವೇನು ಮಾಡೋಣ, ಲಾಂಗ್ ಮೆಥಡ್ ಯೂಸ್ ಮಾಡಿಕೊಂಡು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡ್ಕೊಂಡು. ಓಕೆ, ಇದು ನೋಡಿ 2x ಪ್ಲಸ್ 5y ಹೋಲ್ ಸ್ಕ್ವೇರ್ ಐತಿ. ಸೊ ಇದನ್ನು ನಾವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡೋಣ. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಅದೇ ಥರ ಇದು 2x ಅಂತಂದ್ರೆ ಏನಕ್ಕಂದ್ರೆ 4x ಸ್ಕ್ವೇರ್ ಆಕತಿ, ಆಮೇಲೆ ಅಂದ್ರೆ ಇದು a ಸ್ಕ್ವೇರ್ ಆದಿ. ನೆಕ್ಸ್ಟ್ ಬಿ ಸ್ಕ್ವೇರ್ ಅಂತಂದ್ರೆ 25y ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಪ್ಲಸ್ 2ab ಅಂತಂದ್ರೆ 20xy ಆಕತಿ. ಓಕೆ, ನೆಕ್ಸ್ಟ್ ಇದನ್ನ ನೋಡೋಣ. ಈಗ ಮೈನಸ್ 5 ಇಂಟು 2x ಐತಿ, ಸೊ 10x ಅದು ಮೈನಸ್ 10x. ನೆಕ್ಸ್ಟ್ ಮೈನಸ್ 25y, ನೆಕ್ಸ್ಟ್ ಮೈನಸ್ 14 ಹಾಗೆ ಇಡ್ತೀನಿ. ಓಕೆ, ಆಮೇಲೆ ಇಲ್ಲೇನಪ್ಪ ಅಂತಂದ್ರೆ ಈ 2x ದಿಂದ ಹಿಡಿದು ಈ 3ಕ್ಕೂ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ 5y ಇಂದ 3ಕ್ಕೂ ಮಲ್ಟಿಪ್ಲೈ ಮಾಡಬೇಕು, p ಇಂದ 3ಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಮಾಡೋದಾದ್ರೆ ಮೊದಲು 2x ಇಂದ ಇದು 3ಕ್ಕೂ ಮಲ್ಟಿಪ್ಲೈ ಮಾಡೋಣ. ಅವಾಗ ಏನು ಬರ್ತದೆ ಅಂದ್ರೆ 2x ಇಂಟು 2x 4x ಸ್ಕ್ವೇರ್ ಪ್ಲಸ್ 10xy ಪ್ಲಸ್ 2x ಕ್ಯೂ ಪ್ಲಸ್ 10xy. ಓಕೆ, ನೆಕ್ಸ್ಟ್ ಇನ್ನು 5y ಇಂದ ಮಾಡೋಣ. ಸೊ 5y ಇಂದ ಮಾಡಿದ್ರೆ ಪ್ಲಸ್ 10xy ಪ್ಲಸ್ 25y ಸ್ಕ್ವೇರ್, ಆಮೇಲೆ ಪ್ಲಸ್ 5y ಕ್ಯೂ ಪ್ಲಸ್ 2, ನೆಕ್ಸ್ಟ್ ಪಿ ಇಂದ ಮಾಡೋದಾದ್ರೆ ಪ್ಲಸ್ 2xp ಆಕತಿ ಪ್ಲಸ್ 5yp ಪ್ಲಸ್ ಪಿ ಕ್ಯೂ ಅಂತ ಐತೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾವೇನು ಮಾಡ್ಬೋದು, ಕಟ್ತಾ ಹೊಡಿಬೋದು. ಹೇಗಪ್ಪ ಅಂತಂದ್ರೆ ಈ 4x ಸ್ಕ್ವೇರು ಮತ್ತು ಈ 4x ಸ್ಕ್ವೇರು, ಯಾಕಂದ್ರೆ ಇದನ್ನ LHS ಸೈಡ್ ತಂದಾಗ ಮೈನಸ್ 4x ಸ್ಕ್ವೇರ್ ಆಕೈತಿ, ಅದಕ್ಕೆ ಇದನ್ನ ಕ್ರಾಸ್ ಔಟ್ ಮಾಡ್ಬೋದು. ಆಮೇಲೆ ಈ 25y ಸ್ಕ್ವೇರು, ನೆಕ್ಸ್ಟ್ ಇಲ್ಲಿ 25y ಸ್ಕ್ವೇರ್ ಇದು ಹೋಗ್ತದೆ. ನೆಕ್ಸ್ಟ್ ಈ 20xy ಮತ್ತು ಈ 10xy ಮತ್ತು ಈ 10xy ಕುಡಿದ್ರೆ 20xy ಆಕೈತಿ. ಸೊ ಈ 20xy ಮತ್ತು ಈ 10xy ಮತ್ತು ಈ 10xy ಕಟ್ತಾ ಹೊಡಿಬೋದು. ಓಕೆ, ಇನ್ನು ನೆಕ್ಸ್ಟ್ ಏನೇನು ಉಳಿದೈತಪ್ಪ ಅದನ್ನ ಅಷ್ಟೇ ಬರೆಯೋದಾದ್ರೆ ನಾವು LHS ಸೈಡಲ್ಲಿ ಮೈನಸ್ 10x ಮೈನಸ್ 25y ಮೈನಸ್ 14 ಉಳಿದೈತಿ. ಸೊ RHS ಸೈಡ್ನಲ್ಲಿ 2x ಕ್ಯೂ ಪ್ಲಸ್ 5y ಕ್ಯೂ ಪ್ಲಸ್ 2xp ಪ್ಲಸ್ 5yp ಪ್ಲಸ್ ಪಿ ಕ್ಯೂ ಉಳಿದೈತಿ. ಓಕೆ, ಸೊ ಈಗ ನಾವು ಎಕ್ಸ್ ಕೋಎಫಿಷಿಯಂಟ್ ಇರೋನೆಲ್ಲ ಒಂದು ಕಡೆ ತೊಗೊಳ್ಳೋಣ. ಸೊ 2x ಕ್ಯೂ ಮತ್ತು ಇದು ಪ್ಲಸ್ 2xp. ಓಕೆ, ನೆಕ್ಸ್ಟ್ ವಾಯ್ದು ಒಂದು ಕಡೆ ಬರೋಣ. 5y ಕ್ಯೂ ಪ್ಲಸ್ 5yp ಆಮೇಲೆ ಪ್ಲಸ್ ಪಿ ಕ್ಯೂ ಹಂಗೆ ಬರ್ಬಿಡೋಣ. ಓಕೆ, ನೆಕ್ಸ್ಟ್ ನೋಡಿ ಇದ್ರಾಗ 2x ಕಾಮನ್ ತೊಗೊತೇನೆ. 2x ಕಾಮನ್ ತೊಗೊಂಡ್ರೆ
ಏನು ಬರುತ್ತೆ ಕ್ಯೂ ಪ್ಲಸ್ ಪಿ ಬರ್ತೈತಿ. ನೆಕ್ಸ್ಟ್ ಇದರಲ್ಲಿ 5 ಮತ್ತು ವೈ ಕಾಮನ್ ತೊಗೊಂಡ್ರೆ ಇದು ಸಹ ಹಂಗೆ ಕ್ಯೂ ಪ್ಲಸ್ ಪಿ ಬರ್ತೈತಿ. ನೆಕ್ಸ್ಟ್ ಈ ಪಿ ಕ್ಯೂನ ಹಂಗೆ ಇಡೋಣ. ಓಕೆ, ಆಮೇಲೆ ಇಲ್ಲಿ ನೋಡಿ ಈ ಸೈಡ್ನು ಹಾಗೆ ಬರ್ಬಿಡ್ತೀನಿ -10x -25y -14. ಓಕೆ, ಇಲ್ಲಿ ನಾವು ಏನು ಮಾಡೋಣ ಎಕ್ಸ್ ಕೋಎಫಿಷಿಯಂಟ್ನ ಮಾತ್ರ ಕಂಪೇರ್ ಮಾಡೋಣ. ಸೊ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನೈತಿ -10 ಐತಿ. ಓಕೆ, ಸೊ ಇಲ್ಲಿ ಎಕ್ಸ್ನ ಕೋಎಫಿಷಿಯಂಟ್ ಏನೈತಿ = 2q + p ಅಂತೈತಿ. ಓಕೆ, ಸೊ ಇದನ್ನು ಸಾಲ್ವ್ ಮಾಡೋದಾದ್ರೆ -10 / 2 ಬರ್ತೈತಿ = q + p or p + q. ಸೊ 2 1s 2 5s. ಸೊ ಆನ್ಸರ್ ಎಷ್ಟು ಬಂತು -5 = q + p. ಓಕೆ, ಸೊ ಈ ಲಾಂಗ್ ಮೆಥಡ್ ಮಾಡಿದಾಗ ಸಹ ನಮ್ಗೆ ಎಷ್ಟು ಬಂತು ಆನ್ಸರು -5 ಬಂತು. ಓಕೆ, ನೀವು ಹೀಗೂ ಮಾಡ್ಬೋದು. ಇಲ್ಲಿ ಏನು ಮಾಡ್ಬೋದಪ್ಪ ಅಂತಂದ್ರೆ ವೈ ಕೋಎಫಿಷಿಯಂಟ್ನ ಕಂಪೇರ್ ಮಾಡ್ಬೋದು. ಓಕೆ, ವೈ ಕೋಎಫಿಷಿಯಂಟ್ನ ಕಂಪೇರ್ ಮಾಡೋದಾದ್ರೆ ಇಲ್ಲಿ ಎಲ್ ಸೈಡ್ನಲ್ಲಿ -25 ಐತಿ. ಓಕೆ, = ಇಲ್ಲಿ ವೈ ಕೋಎಫಿಷಿಯಂಟು 5q + p ಅಂತೈತಿ. ಓಕೆ, ಇದನ್ನು ಸಾಲ್ವ್ ಮಾಡೋದಾದ್ರೆ -25 / 5 ಬರ್ತೈತಿ = q + p. ಓಕೆ, 5 1s 5 5s. ಸೊ -5 = q + p. ನೋಡಿ, ಈ ಲಾಂಗ್ ಮೆಥಡ್ ಮಾಡಿದಾಗ ಸಹ ನಮ್ಗೆ -5 ಬಂತು, ಮತ್ತು ಶಾರ್ಟ್ ಮೆಥಡ್ ಮಾಡಿದಾಗ -5 ಬಂತು. ಸೊ ರೈಟ್ ಆನ್ಸರ್ ಫಾರ್ 34th question is -5. Okay, let us move on to the 35th question. A trader buys 12 fans for 24,000. He marks each fan at 25% above the cost price. If he sells all fans by giving 10% discount on the market price, then his overall profit is ಅಂತ ಕೇಳಿದ್ದಾರೆ. ಅಂದ್ರೆ ಲಾಭ ಕೇಳಿದ್ದಾರೆ. ಓಕೆ, ಫಸ್ಟ್ ನೋಡಿಲಿ 12 ಫ್ಯಾನ್ ಇದ್ದು. ಓಕೆ, 12 ಫ್ಯಾನಿನ ಬೆಲೆ ಎಷ್ಟಿತ್ತು 24,000 ಇತ್ತು. ಓಕೆ, ಹಾಗಾದರೆ ಒಂದು ಫ್ಯಾನಿನ ಬೆಲೆ ಎಷ್ಟಪ್ಪ ಅಂತಂದರೆ 24,000 ಡಿವೈಡೆಡ್ ಬೈ 12. ಸೊ 12 1s 12 2s 2000. ಸೊ ಒಂದು ಫ್ಯಾನಿನ ಕಾಸ್ಟ್ ಪ್ರೈಸ್ ಎಷ್ಟಾಯಿತು 2000 ಅದು. ನೆಕ್ಸ್ಟ್ ಏನು ಹೇಳಿದಾರವ ಇದನ್ನು ಮಾರ್ಕೆಟ್ ಪ್ರೈಸ್ ಮಾಡ್ತಾರೆ. ಯಾವುದ್ರ ಮೇಲೆ ಅಂದರೆ 25% ಹೆಚ್ಚಿಗೆ ಮಾಡ್ತಾರೆ ಅವರು ಮಾರ್ಕೆಟ್ ಪ್ರೈಸ್. ಸೊ ಮಾರ್ಕೆಟ್ ಪ್ರೈಸ್ ಅಂದ್ರೆ ಏನಪ್ಪ ಅಂತಂದ್ರೆ ಟ್ಯಾಗ್ ಪ್ರೈಸ್. ಓಕೆ, ನೀವು ಯಾವುದಾದ್ರೂ ಒಂದು ಬಟ್ಟೆ ಅಂಗಡಿ ಹೋದರೆ ಅದರ ಮೇಲೆ ಏನು ಟ್ಯಾಗ್ ಇರ್ತೈತಲ್ಲ ಆ ಟ್ಯಾಗ್ನಲ್ಲಿ ಇರುವಂಥ ಪ್ರೈಸ್ನೇ ಮಾರ್ಕೆಟ್ ಪ್ರೈಸ್. ಓಕೆ, ಈ ಮಾರ್ಕೆಟ್ ಪ್ರೈಸ್ ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಮಾರ್ಕೆಟ್ ಪ್ರೈಸ್ ಎದ್ರ ಮೇಲೆ ಹೆಚ್ಚಿಗೆ ಮಾಡ್ತಾರೆ ಕಾಸ್ಟ್ ಆಫ್ ಪ್ರೈಸ್ ಮೇಲೆ ಹೆಚ್ಚಿಗೆ ಮಾಡ್ತಾರೆ. ಓಕೆ, ಎಷ್ಟು ಪರ್ಸೆಂಟ್ ಮಾಡ್ತಾರೆ ಅಂತಾರೆ 25% ಅಬೋವ್ ದ ಕಾಸ್ಟ್ ಪ್ರೈಸ್ ಅಂತ ಹೇಳಿದ್ದಾರೆ. ಅಂದ್ರೆ ಈ 25% ಆಫ್ 2000 ಎಷ್ಟು ಅಂತ ಕಂಡಿಡ್ಬೇಕು ನಾವು ಫಸ್ಟ್. ಓಕೆ, ಎಷ್ಟು ಹಂಗಂದ್ರೆ 25% ಆಫ್ 2000 ಅಂತಂದ್ರೆ ಎಷ್ಟು ಬರ್ತೈತಿ 500 ಬರ್ತೈತಿ. ಸೊ ಹಂಗಂದ್ರೆ ಮಾರ್ಕೆಟ್ ಪ್ರೈಸ್ ಎಷ್ಟು ಬಂತು 2000 + 500 ಬಂತು. ಎಷ್ಟು ಬಂತು 2500 ಬಂತು. ಅಂದ್ರೆ ಅವ್ರ ಕಾಸ್ಟ್ ಪ್ರೈಸ್ 2000 ಇತ್ತು, ಅದ್ರ ಮೇಲೆ 500 ರೂಪಾಯಿ ಹೆಚ್ಚಿಗೆ ಮಾಡಿ ಅವರು ಟ್ಯಾಗ್ ಪ್ರೈಸ್ ಅಂತ ಅದ್ರ ಮೇಲೆ ಟ್ಯಾಗ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಏನು ಮಾಡ್ತಾರೆ ಡಿಸ್ಕೌಂಟ್ ಮಾಡ್ತಾರೆ. ಡಿಸ್ಕೌಂಟ್ ಯಾವಾಗಲೂ ಅಂಗಡಿಯವರು ಎದ್ರ ಮೇಲೆ ಮಾಡ್ತಾರೆ ಟ್ಯಾಗ್ ಪ್ರೈಸ್ ಮೇಲೆ ಮಾಡ್ತಾರೆ. ಅಂದ್ರೆ ಅದು ಬಟ್ಟೆ ಅಂಗಡಿ ಹೋಗಿದ್ರು ಆ ಟ್ಯಾಗ್ ಪ್ರೈಸ್ ಇರ್ತೈತಲ್ಲ ಆ ಟ್ಯಾಗ್ ಪ್ರೈಸ್ ಮೇಲೆ ನಮಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಎಷ್ಟು ಪರ್ಸೆಂಟ್ ಮಾಡ್ತೀವಿ ಅಂತ ಹೇಳಿದಾರೆ ಅವರು 10% ಮಾಡ್ತಾರೆ. ಸೊ 10% ಆಫ್ 2500 ಅಂದ್ರೆ ಎಷ್ಟು ಅಂತ ಮಾಡ್ಬೇಕು ನಾವು. ಓಕೆ, ಇಲ್ಲಿ ನೋಡಿ 0000 ತೆಗೆದ್ರೆ 250 ಅಂತ ಆಯ್ತು. ಓಕೆ, ಅಂದ್ರೆ ಈ ಮಾರ್ಕೆಟ್ ಪ್ರೈಸ್ ಮೇಲೆ 250 ರೂಪಾಯಿ ನಾವು ಡಿಸ್ಕೌಂಟ್ ಮಾಡ್ತೀವಿ ಅಂತಂದ್ರೆ ಅವರು. ಸೊ ಹಂಗಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ತೆಗಿತಾರೆ. ಓಕೆ, ಸೊ ಮಾರ್ಕೆಟ್ ಪ್ರೈಸ್ ಎಷ್ಟಿತ್ತು 2500 ಇತ್ತು, ಮೈನಸ್ ಡಿಸ್ಕೌಂಟು 250 ಇತ್ತು. ಓಕೆ, ಸೊ ಅವ್ರಿಗೆ ಅಂದ್ರೆ ಎಷ್ಟಕ್ಕೆ ಮಾರ್ತಾರೆ ಅವರು 2250ಕ್ಕೆ ಮಾರ್ತಾರೆ. ಇದು ಸೆಲ್ಲಿಂಗ್ ಪ್ರೈಸ್. ಓಕೆ, ಇಲ್ಲಿ ನೋಡಿ ಸೆಲ್ಲಿಂಗ್ ಪ್ರೈಸ್ 2250 ಐತಿ, ಕಾಸ್ಟ್ ಪ್ರೈಸ್ 2000 ಐತಿ. ಸೊ ಅವ್ರಿಗೆ ಪ್ರಾಫಿಟ್ ಎಷ್ಟಾಯ್ತು ಹಂಗಾರೆ? ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸು 2250 ಮೈನಸ್ 2000. ಓಕೆ, ಸೊ ಅವ್ರಿಗೆ ಪ್ರಾಫಿಟ್ ಎಷ್ಟಾಯಿತು 250 ರೂಪಾಯಿ ಆಯಿತು. ಅದು ಏನು ಪರ್ ಫ್ಯಾನಿಗೆ, ಒಂದು ಫ್ಯಾನಿಗೆ 250 ರೂಪಾಯಿ ಅವ್ರಿಗೆ ಲಾಭ ಆಯಿತು. ಅವ್ರು ಹೆಂಗೆ ಕೇಳಿದಾರೆ ಓವರ್ ಆಲ್ ಪ್ರಾಫಿಟ್ ಕೇಳಿದ್ದಾರೆ. ಸೊ ಓವರ್ ಆಲ್ ಪ್ರಾಫಿಟ್ ಅಂದ್ರೆ
ಪ್ರಾಫಿಟ್ ಫಾರ್ 12 ಫ್ಯಾನ್ಸ್ ಅಂತ ನೋಡಿದ್ರೆ ಸೇಮ್ ಇದೆ. 12 ಇಂಟು ಒಂದು ಫ್ಯಾನಿಗೆ ಲಾಭ ಆಗಿದ್ದು 250. ಸೊ 12 ಇಂಟು 250 ಈಸ್ 3000. ಅಂದರೆ 12 ಫ್ಯಾನು ಮಾರಿದ ನಂತರ ಅವ್ರಿಗೆ ಆಗುವಂಥ ಲಾಭ 3000. ಸೊ ರೈಟ್ ಆನ್ಸರ್ ಫಾರ್ 35th ಕ್ವಶನ್ ಈಸ್ 3000. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ 36th ಕ್ವಶನ್. ಓಕೆ, ಏನು ಕೊಟ್ಟಾರಪ್ಪ ಅಂತಂದ್ರೆ a ಮೈನಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಮೈನಸ್ a ಮೈನಸ್ ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಮೈನಸ್ ಎ ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ನೀವು ಫಾರ್ಮುಲಾ ಮೆಥಡ್ ಮಾಡಕ್ ಹೋದ್ರೆ ಇದು ಭಾಳ ಲೆಂದಿ ಆಗ್ತದೆ. ಸೊ ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಶಾರ್ಟ್ಕಟ್ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಎ ಬಿ ಮತ್ತು ಸಿಗೆ ಏನು ಮಾಡೋಣ, ಒಂದೊಂದು ವ್ಯಾಲ್ಯೂ ತೊಗೊಂಡ್ಬಿಡೋಣ. ಸೊ ಎ ಈಸ್ ಈಕ್ವಲ್ ಟು ಎಷ್ಟು ತೊಗೊಳ್ಳೋಣ ಅಂದ್ರೆ 2 ಅಂತ ತೊಗೊಳ್ಳೋಣ, ಬಿ ಈಸ್ ಈಕ್ವಲ್ ಟು 3 ತೊಗೊಳ್ಳೋಣ, ಸಿ ಈಸ್ ಈಕ್ವಲ್ ಟು 4 ಅಂತ ತೊಗೊಳ್ಳೋಣ. ಸೊ ಈ ವ್ಯಾಲ್ಯೂಗಳನ್ನ ನಾವೇನು ಮಾಡೋಣ, ಈ ಕೊಟ್ಟಂಥ ಪ್ರಶ್ನೆಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸೊ ಎ ಎಷ್ಟಿದೆ 2 ಮೈನಸ್ 3 ಬಿ ಮೈನಸ್ ಬಿ ಎಷ್ಟು ತೊಗೊಂಡ್ವಿ 3 ತೊಗೊಂಡ್ವಿ, ಆಮೇಲೆ ಪ್ಲಸ್ ಸಿ ಎಷ್ಟು ತೊಗೊಂಡ್ವಿ 4 ತೊಗೊಂಡ್ವಿ ಹೋಲ್ ಸ್ಕ್ವೇರ್ ಮೈನಸ್ ಎ 2 ತೊಗೊಂಡೇನಿ ಮೈನಸ್ ಬಿ ಎಷ್ಟು ತೊಗೊಂಡೇನಿ 3 ಆಮ್ಯಾಗ ಮೈನಸ್ ಸಿ ಎಷ್ಟು ತೊಗೊಂಡ್ವಿ 4 ತೊಗೊಂಡೇವಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಎಷ್ಟು ತೊಗೊಂಡಿವಿ 3 ಮೈನಸ್ ಎ ಎಷ್ಟು ತೊಗೊಂಡಿವಿ 2 ತೊಗೊಂಡಿವಿ. ಓಕೆ, ಇದನ್ನು ನೆಕ್ಸ್ಟ್ ಸಾಲ್ವ್ ಮಾಡೋದಾದ್ರೆ 2 ಮೈನಸ್ 3 ಪ್ಲಸ್ 4 ಎಷ್ಟು ಆಕೈತಪ್ಪ ಅಂತಂದ್ರೆ ಪ್ಲಸ್ 3 ಆಕೈತಿ ಹೋಲ್ ಸ್ಕ್ವೇರ್ ಮೈನಸ್ 2 ಮೈನಸ್ 3 ಮೈನಸ್ 4 ಎಷ್ಟು ಆಕೈತಪ್ಪ ಅಂತಂದ್ರೆ ಮೈನಸ್ 5 ಹೋಲ್ ಸ್ಕ್ವೇರ್ ಆಕೈತಿ ಡಿವೈಡ್ ಬೈ 3 ಮೈನಸ್ 2 1 ಬರ್ತೈತಿ. ಓಕೆ, ಇಲ್ಲಿ ಈಸಿ ಕೊಟ್ಟಕ್ಕೆ 3 ಸ್ಕ್ವೇರು 9. ಓಕೆ, ಮೈನಸ್ 5 ಸ್ಕ್ವೇರು 25 ಆಕೈತಿ. ಓಕೆ, ಆಮ್ಯಾಗ ಪ್ಲಸ್ 25 ಆಗಿರ್ತೈತಿ. ಪ್ಲಸ್ 25 ಇಂಟು ಮೈನಸ್ ಅಂತಂದ್ರೆ ಮೈನಸ್ 25 ಆಗ್ತೈತಿ. ಓಕೆ, ಡಿವೈಡೆಡ್ ಬೈ 1 ಮೈನಸ್ 25 ಪ್ಲಸ್ 9 ಎಷ್ಟು ಆಕತ್ತಪ್ಪ ಅಂದ್ರೆ ಮೈನಸ್ 16 ಆಕತಿ. ಸೊ ನಮ್ಗೆ ಆನ್ಸರ್ ಎಷ್ಟು ಬಂತಂದ್ರೆ ಇದ್ರೊಳಗೆ ಮೈನಸ್ ಒಳಗೆ ಬಂತು. ಸೊ ಆಪ್ಷನ್ಸ್ ಒಳಗೆ ನೋಡೋದಾದ್ರೆ ಮೈನಸ್ ಒಳಗೆ ಕೊಟ್ಟಿರುವಂಥ ಆಪ್ಷನ್ ಅಂದ್ರೆ ಮೈನಸ್ 4C ಮಾತ್ರ, ಇನ್ನು ಇದೆಲ್ಲ ಪ್ಲಸ್ ಒಳಗದಾವ. ಸೊ ನಮ್ಗೆ ಆನ್ಸರ್ ಯಾವ್ದು ಬರ್ತದಪ್ಪ ಅಂದ್ರೆ ಮೈನಸ್ 4C ಅಂತ. ನೀವು ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಳ್ಳೋದಾದ್ರೆ ನೋಡ್ರಿ ಇಲ್ಲಿ ಮೈನಸ್ 4C ನಮ್ಗೆ ಆನ್ಸರ್ ಅಂತ ಹೇಳತ್ತೇನೆ ನಾನು ನಿಮಗೆ. ಓಕೆ, ಇಲ್ಲಿ ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿರ್ಬೇಕಾರೆ ಮೈನಸ್ 4C ಇಂಟು ಸಿ ವ್ಯಾಲ್ಯೂ ಎಷ್ಟು ತೊಗೊಂಡಿದ್ದೀವಿ ನಾವು ಅಂತಂದ್ರೆ 4 ತೊಗೊಂಡಿವಿ ನೋಡ್ರಿ ಇಲ್ಲಿ 4. ಸೊ ಮೈನಸ್ 4 ಇಂಟು 4 ಈಸ್ ಈಕ್ವಲ್ ಟು ಮೈನಸ್ 16 ಬಂತು. ಕರೆಕ್ಟಾ? ಮೈನಸ್ 16 ಬಂತು ನಮಗೆ. ಸೊ ನಮಗೆ ಬಂದಿರುವಂಥ ಇಲ್ಲಿ ಆನ್ಸರ್ ಮೈನಸ್ 16. ನಾವು ಆ ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಬಂದಂಥ ಉತ್ತರನೂ ಸಹ ಏನು ಮೈನಸ್ 16. ಸೊ ರೈಟ್ ಆನ್ಸರ್ ಈಸ್ ಮೈನಸ್ 4C. Okay, let us move on to the 37th question. Which of the following is not true ಅಂತ ಕೇಳಿದ್ದಾರೆ. ಓಕೆ, ಇದರ ಎಕ್ಸ್ಪ್ರೆಷನ್ x ಸ್ಕ್ವೇರ್ ಪ್ಲಸ್ 10x ಪ್ಲಸ್ 25 ಕೆನಾಟ್ ಬಿ ಸಿಂಪ್ಲಿಫೈಡ್ ಫರ್ದರ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಆ್ಯಕ್ಚುಲಿ ನಾವು ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್ನ ಮಾಡ್ಬೋದು. ಸೊ ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್ ಅಂತಂದ್ರೆ ಈ 10x ಅನ್ನು ಸ್ಪ್ಲಿಟ್ ಮಾಡಿ ಇನ್ನೂ ನಾವು ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. ಸೊ ದ ರೈಟ್ ಆನ್ಸರ್ ಫಾರ್ 37th ಕ್ವಶನ್ ಈಸ್ ಆಪ್ಷನ್ ನಂಬರ್ 1. ಮತ್ತು ನೆಕ್ಸ್ಟ್ ಓದೋದಾದರೆ the value of the variable in an equation which satisfy the equation is called solution of the equation. ಇದು ಕರೆಕ್ಟ್ ಐತಿ. 3 plus 4 into is not a mathematical expression. ಇದು ಕರೆಕ್ಟ್. Operations of multiplication can be done on mathematical expressions. ಇದು ಕರೆಕ್ಟ್. So the right answer for 37th question is option number 1. Let us move on to the 38th question. The domain of learning that deals with attitudes and values is known as ಕೇದಾರೆ. ಸೊ ಇಲ್ಲಿ ಆಟಿಟ್ಯೂಡ್ಸ್ ಮತ್ತು ವ್ಯಾಲ್ಯೂಸ್ ಜೊತೆ ಡೀಲ್ ಮಾಡೋದು ಒಂದು ಡೊಮೇನು, ಅದು ಯಾವ್ದಪ್ಪ ಅಂತಂದ್ರೆ ಅಫೆಕ್ಟಿವ್ ಡೊಮೇನ್. ಓಕೆ, ಸೊ ದ ರೈಟ್ ಆನ್ಸರ್ ಫಾರ್ 38th ಕ್ವಶನ್ ಈಸ್ ಅಫೆಕ್ಟಿವ್ ಡೊಮೇನ್. ಲೆಟ್ ಅಸ್ ಮೂವ್ ಆನ್ ಟು ದ 39th ಕ್ವಶನ್. ಅಕಾರ್ಡಿಂಗ್ ಟು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 ಅಂದರೆ NCF 2005 ಪ್ರಕಾರ ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಸೆಸ್ ಈಸ್ ಲೀಸ್ಟ್ ಇಂಪಾರ್ಟೆಂಟ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 4 ನೋಡೋದಾದರೆ ಅಂಡರ್ಸ್ಟ್ಯಾಂಡಿಂಗ್ ಹ್ಯಾಂಡ್ ಆ್ಯಂಡ್ ಹೌ ಅ ಮ್ಯಾಥಮೆಟಿಕಲ್ ಟೆಕ್ನಿಕ್ ಇಸ್ ಟು ಬಿ ಯೂಸ್ಡ್. ಓಕೆ, ಇದು ಕರೆಕ್ಟ್. ಆಮೇಲೆ ಸಾಲ್ವಿಂಗ್ ಡೇ ಟು ಡೇ ಪ್ರಾಬ್ಲಮ್ಸ್ ಅಂದರೆ ಮ್ಯಾಥಮೆಟಿಕ್ಸ್ನ ಡೇ ಟು ಡೇ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡಬೇಕು. ಇದು ಕರೆಕ್ಟ್. ಜನರಲೈಸಿಂಗ್ ಮ್ಯಾಥಮೆಟಿಕಲ್ ಫಾರ್ಮುಲಾ, ಇದು ಫಾರ್ಮುಲಾಗಳನ್ನ ಜನರಲೈಸ್ ಮಾಡಬೇಕು. ಓಕೆ, ಅಂದರೆ ಯೂಸ್ಫುಲ್ ಫಾರ್ಮುಲಾಗಳನ್ನ ನಾವು ತಂದಿಟ್ಕೋಬೇಕು. ಇದು ಕರೆಕ್ಟ್. ಆಮೇಲೆ ಫೈಂಡಿಂಗ್ ಶಾರ್ಟ್ಕಟ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಇದೆ. ಸೊ ಎಲ್ಲ 4 ಆಪ್ಷನ್ ನೋಡಿದಾಗ ಲೀಸ್ಟ್ ಇಂಪಾರ್ಟೆಂಟ್ ಅಂತ ಅನ್ಸೋದು ನಮ್ಗೆ ಯಾವ್ದಪ್ಪ ಅಂತಂದ್ರೆ ನೋಡಿ, ಲೀಸ್ಟ್ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಲೀಸ್ಟ್ ಇಂಪಾರ್ಟೆಂಟ್ ಅಂದರೆ ಫೈಂಡಿಂಗ್ ಶಾರ್ಟ್ಕಟ್ ಇನ್ ಮ್ಯಾಥಮೆಟಿಕ್ಸ್. ಈ ಆಪ್ಷನ್ ಕರೆಕ್ಟ್ ಆಗ್ತದೆ. ಸೊ ರೈಟ್ ಆನ್ಸರ್ ಫಾರ್
39th question is option number 1, that is finding shortcuts in mathematics. Okay, let us move on to the 40th question. M is a point on side AB of a triangle ABC such that AM is equal to BM is equal to CM ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇಫ್ ಆಂಗಲ್ಸ್ ಎ ಅಂಡ್ ಬಿ ಆರ್ ರೆಸ್ಪೆಕ್ಟಿವ್ಲಿ ಎಕ್ಸ್ ಅಂಡ್ 70 ಡಿಗ್ರಿ ದೆನ್ ದಿ ವ್ಯಾಲ್ಯೂ ಆಫ್ 3x + 25 ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಓಕೆ, ಮೊದಲಿಗೆ ನಾನು ಇಲ್ಲೊಂದು ಟ್ರಯಾಂಗಲ್ನ ಫಾರ್ಮ್ ಮಾಡ್ತೀನಿ. ಓಕೆ, ಟ್ರಯಾಂಗಲ್ನ ಫಾರ್ಮ್ ಮಾಡಿದ್ದೀನಿ. ನೆಕ್ಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಎಮ್ ಈಸ್ ಅ ಪಾಯಿಂಟ್ ಆನ್ ಸೈಡ್ ಎ ಬಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಪಾಯಿಂಟ್ ತೊಗೊತೀನಿ, ಇದನ್ನ ಎಮ್ ಅಂತ ಮಾಡ್ತೀನಿ. ಸಚ್ ದ್ಯಾಟ್ ಅಂತ ಕೇಳಿದ್ದಾರೆ. ಎ ಎಮ್ ಈಸ್ ಈಕ್ವಲ್ ಟು ಬಿ ಎಮ್ ಈಸ್ ಈಕ್ವಲ್ ಟು ಸಿ ಎಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ಎ ಎಮ್ಮು ಬಿ ಎಮ್ಮು ಸಿ ಎಮ್ಮು ಎಲ್ಲವೂ ಏನಿದೆ, ಎಲ್ಲದರದ್ದು ಅಳತೆ ಸೇಮ್ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಆ್ಯಂಗಲ್ ಎದು ನಮಗೆ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಎಕ್ಸ್ ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ ಆ್ಯಂಗಲ್ ಬಿದು ಎಷ್ಟು ಕೊಟ್ಟಿದ್ದಾರೆ, 70 ಡಿಗ್ರಿ ಕೊಟ್ಟಿದ್ದಾರೆ. ಓಕೆ, ಹಾಗಿದ್ರೆ ನಾವು ಇಲ್ಲಿ ಏನು ಮಾಡಬೇಕು, ಆ್ಯಂಗಲ್ ಸಿ ಯನ್ನು ಕಂಡುಹಿಡಬೇಕು. ಆವಾಗ ಮಾತ್ರ ನಮಗೆ 3x + 25 ಡಿಗ್ರಿ ಬರ್ತದೆ. ಓಕೆ, ಆ್ಯಂಗಲ್ ಸಿ ನಾವು ಕಂಡುಹಿಡಬೇಕಪ್ಪ ಅಂತಂದ್ರೆ ಒಂದು ತ್ರಿಕೋನದ್ದು ಒಂದು ರೂಲ್ ಇದೆ. ಏನಪ್ಪ ಅಂತಂದ್ರೆ ಎಲ್ಲ ಒಳಕೋನಗಳ ಮೊತ್ತ ಎಷ್ಟಿರ್ತಿ 180 ಡಿಗ್ರಿ ಅಂತ ಇರ್ತದೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಈ ಲೆಕ್ಕಕ್ಕೆ ಆನ್ಸರ್ನ ಕಂಡುಹಿಡ್ಬೋದು. ಅದಕ್ಕಿಂತ ಮೊದಲು ಇಲ್ಲಿ ನೋಡಿ, ಎಮ್ ಬಿ = 70 ಡಿಗ್ರಿ ಆದರೆ ಎಮ್ ಸಿ ಅಂದರೆ ಎಮ್ ಬಿ = 70, ಎಮ್ ಬಿ ಮತ್ತು ಸಿ ಎಮ್ಮು ಎರಡು ಈಕ್ವಲ್ ಇದೆ. ಸೊ ಹಾಗಾದರೆ ಈ ಬಿ ಆ್ಯಂಗಲು 70 ಡಿಗ್ರಿ ಆದರೆ ಸಿ ಆ್ಯಂಗಲ್ ಸಹ ಎಷ್ಟಿರ್ತದೆ, ನಮಗೆ 70 ಡಿಗ್ರಿ ಇರ್ತದೆ. ಇದೊಂದು ರೂಲು. ಯಾಕಂತಂದರೆ ಬಿ ಎಮ್ಮು ಮತ್ತು ಸಿ ಎಮ್ಮು ಎರಡು ರೇಖೆಗಳ ಅಳತೆ ಸೇಮ್ ಇದೆ. ಸೊ ಈ ಆ್ಯಂಗಲ್ 70 ಇದ್ದರೆ ಈ ಸಹ ಆ್ಯಂಗಲ್ 70 ಇರ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಮ್ ಎ ಈಸ್ ಈಕ್ವಲ್ ಟು ಎಮ್ ಸಿ ಅಂತ ಇದೆ. ಸೊ ಹಾಗಿದ್ರೆ ಎ ಆ್ಯಂಗಲ್ ಎಕ್ಸ್ ಆಗಿದ್ರೆ ಸಿ ಆ್ಯಂಗಲ್ ಎಷ್ಟಿರ್ತದಪ್ಪ, ಇಲ್ಲಿ ಇದು ಸಹ ಎಕ್ಸ್ ಇರ್ತೈತಿ. ಓಕೆ, ನಾನು ಮೊದಲೇ ಹೇಳಿದಾಗೆ ತ್ರಿಕೋನದ ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ, 180 ಡಿಗ್ರಿ ಇರ್ತೈತಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡೋಣ, ಇದಕ್ಕೆ ಆನ್ಸರ್ ಕಂಡುಹಿಡೋಣ. ಸೊ ಫಸ್ಟು ಆ್ಯಂಗಲ್ ಎದ್ದು ಎಷ್ಟಿದೆ, ಇಲ್ಲಿ ಎಕ್ಸ್ ಡಿಗ್ರಿ ಇದೆ ಪ್ಲಸ್. ನೆಕ್ಸ್ಟ್ ಆ್ಯಂಗಲ್ ಸಿ ದಲ್ಲಿ ಡಿವೈಡ್ ಆಗಿದೆ ಎಕ್ಸ್ ಮತ್ತು 70 ಅಂತೇಳಿ, ಅದನ್ನ ಇಟ್ಕೊಳ್ಳೋಣ. ಎಕ್ಸ್ ಡಿಗ್ರಿ, ಇದು ಎಕ್ಸ್ ಡಿಗ್ರಿ ಪ್ಲಸ್ ಇನ್ನೊಂದು 70 ಡಿಗ್ರಿ. ನೆಕ್ಸ್ಟ್ ಆ್ಯಂಗಲ್ ಬಿ ಎಷ್ಟಿದೆ, ಇದು ಸಹ 70 ಡಿಗ್ರಿ ಇದೆ. ಇದೆಲ್ಲ ಒಳಗೊಳಗೋಣ ಮೊತ್ತ ಎಷ್ಟಿರ್ತೈತೆ ಅಂದರೆ 180 ಇರ್ತೈತಿ. ಓಕೆ, ನೆಕ್ಸ್ಟ್ ಎಕ್ಸ್ ಮತ್ತು ಎಕ್ಸು 2x ಪ್ಲಸ್ 70 + 70 140 = 180. ಓಕೆ, ನೆಕ್ಸ್ಟ್ 2x = 180 - 140. ಸೊ 2x = ಎಷ್ಟು ಬರ್ತೈತಿ, 40. ಸೊ x = 40 / 2. ಸೊ x = 20. ಓಕೆ, x = 20 ಬಂತು ನಮಗೆ. ಅವ್ರು ಹೆಂಗೆ ಕೇಳಿದಾರೆ, 3x + 25 ಅಂತ ಕೇಳಿದ್ದಾರೆ. ಸೊ 3x ಅಂದರೆ 3 × 20 60 + 25. ಸೊ 60 + 25 is 85 degree. So the right answer for 40th question is 85 degree. 85 degree. Okay, let us move on to the 41st question. The sum of largest and smallest fractions among ಅಂತ ಕೊಟ್ಟಿದ್ದಾರೆ 6/7, 2 whole 3/5, 3/5, 3/8 and 2 whole 8/15 ಅಂತ ಕೊಟ್ಟಿದ್ದಾರೆ. ಇದರ ಏನು ಕೇಳಿದರೆ ಸಮ್ ಆಫ್ ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಫ್ರಾಕ್ಷನ್ಸ್ ಕೇಳಿದ್ದಾರೆ. ಸೊ ಫಸ್ಟ್ ನಾವು ಏನು ಮಾಡಬೇಕು, ಲಾರ್ಜೆಸ್ಟ್ ಫ್ರಾಕ್ಷನ್ ಯಾವ್ದು ಕಂಡುಹಿಡಬೇಕು, ಆಮ್ಯಾಗ ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವ್ದು ಕಂಡುಹಿಡಬೇಕು, ಆಮೇಲೆ ಅದು ಎರಡರದ್ದು ಸಮ್ ಕಂಡುಹಿಡಬೇಕು ನಾವು. ಓಕೆ, ನಾವು ಈ ಕ್ವಶನ್ ನೋಡಿದ್ರೆ ನಮ್ಗೆ ಏನು ಅರ್ಥ ಆಗ್ತದಪ್ಪ ಅಂದ್ರೆ, ಈಗ ನೋಡ್ರಿ ಲಾರ್ಜೆಸ್ಟ್ ಎದ್ರೊಳಗೆ ಇರ್ಬೋದಪ್ಪ ಅಂತಂದ್ರೆ ನೋಡಿ, ಲಾರ್ಜೆಸ್ಟು ಇವೆರಡು ಫ್ರಾಕ್ಷನ್ದೊಳಗೆ ಇರ್ಬೋದು. ಯಾಕಂದರೆ ಇಲ್ಲಿ 2 ಹೋಲ್ ಇದೆ, ಇಲ್ಲಿ ಸಹ 2 ಹೋಲ್ ಇದೆ. ಓಕೆ, ಸೊ ಲಾರ್ಜೆಸ್ಟು ಇವೆರಡು ಫ್ರಾಕ್ಷನ್ ಒಳಗೆ ಇರಬೇಕು. ಆಮೇಲೆ ಸ್ಮಾಲೆಸ್ಟು ಇವೆರಡು ಫ್ರಾಕ್ಷನ್ ಒಳಗೆ ಇರಬೇಕು. ಓಕೆ, ನಾವು ಫಸ್ಟ್ ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವ್ದು ಕಂಡುಹಿಡಿಬೋದು ಅಂತ ನೋಡೋದಾದ್ರೆ ಇದನ್ನ ನಾವು ಡೆಸಿಮಲ್ ಮುಖಾಂತರ ನಾವು ಮಾಡ್ಬೋದು, ಇಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಮಾಡ್ಬೋದು. ಸೊ ನಾವೀಗ ಮಾಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇದ್ರಾಗ ಸ್ಮಾಲೆಸ್ಟ್ ಯಾವ್ದು ಅಂತ ಕಂಡುಹಿಡಿತೀನಿ. ಓಕೆ ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ 7 × 3 ಮಾಡಬೇಕು. ಎಷ್ಟು ಬರ್ತೈತಿ, 7 × 3 ಮಾಡಿದರೆ 21 ಬರ್ತೈತಿ. ಓಕೆ, ಸೊ 8 × 6 ಮಾಡಿದರೆ 8 × 48 ಬರ್ತೈತಿ. ಸೊ ಅಬ್ವಿಯಸ್ಲಿ ಇದ್ರಾಗ 21
ಸ್ಮಾಲ್ ಐತಿ. ಸೊ ಇದ್ರಾಗ ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವ್ದು ಬರ್ತಿತ್ತಪ್ಪ ಅಂತಂದ್ರೆ 3/8 ಅನ್ನೋದು ಸ್ಮಾಲರ್. ಓಕೆ, ಈ ಕಂಪೇರ್ ಮಾಡಿದರೆ ಅಂದರೆ 6/7 ಮತ್ತು 3/8 ಕಂಪೇರ್ ಮಾಡಿದರೆ 3/8 ಅನ್ನೋದು ಸ್ಮಾಲೆಸ್ಟ್ ಬರ್ತೈತಿ. ನೆಕ್ಸ್ಟ್ ಇನ್ನು ಈ ಲಾರ್ಜೆಸ್ಟ್ ಫ್ರಾಕ್ಷನ್ ನೋಡೋದಾದರೆ ಇಲ್ಲೂ ಸಹ 2 ಐತಿ, ಇಲ್ಲೂ ಸಹ 2 ಐತಿ. ಓಕೆ, ನಾವೇನು ಕಂಪೇರ್ ಮಾಡೋಣ ಅಂದ್ರೆ 3/5 ಮತ್ತು 8/15 ಇದ್ರೊಳಗೆ ಮಾತ್ರ ಕಂಪೇರ್ ಮಾಡೋಣ. ಓಕೆ, 3/5 8/15 ಇದನ್ನೂ ಸಹ ಏನು ಮಾಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 15 3 45 ಬರ್ತೈತಿ, 5 8 40 ಬರ್ತೈತಿ. ಓಕೆ, ಸೊ ಇದ್ರಾಗ 45 ಲಾರ್ಜರ್. ಓಕೆ, ಅಂದ್ರೆ ನಮ್ದು ಲಾರ್ಜೆಸ್ಟ್ ಫ್ರಾಕ್ಷನ್ ಬೇಕಾಗೈತಿ ಇದ್ರಾಗ. ಸೊ ಲಾರ್ಜೆಸ್ಟ್ ಫ್ರಾಕ್ಷನ್ ಯಾವ್ದು ಬಂತಪ್ಪ ಅಂತಂದ್ರೆ 2 3/5 ಇದೇನು ಬಂತಿದ್ದು ಗ್ರೇಟರ್ ಫ್ರಾಕ್ಷನ್ ಬಂತು. ಓಕೆ, ನೆಕ್ಸ್ಟ್ ಏನು ಮಾಡಿದಾರೆ, ಸಮ್ ಕೇಳಿದ್ದಾರೆ, ಯಾವುದು ಸ್ಮಾಲೆಸ್ಟ್ ಫ್ರಾಕ್ಷನ್ದು ಮತ್ತು ಗ್ರೇಟೆಸ್ಟ್ ಫ್ರಾಕ್ಷನ್ದು ಸಮ್ ಕೇಳಿದ್ದಾರೆ. ಓಕೆ, ಈಗ ನಾವು ನೋಡೋಣ ಕೇವಲ 3/8 ಮತ್ತು 3/5 ಮಾತ್ರ ಏನು ಮಾಡೋಣ, ಸಮ್ ಕಂಡುಹಿಡೋಣ. 2 ಮಾತ್ರ ಹಂಗೆ ಇಟ್ಕೊಳ್ಳೋಣ. ಓಕೆ, ಸೊ 3/8 ಪ್ಲಸ್ 3/5. ಓಕೆ, ಇದ್ರದ್ದು ಎಲ್ ಸಿ ಎಮ್ ತೆಗೋಣ. ಈಗ 8 ಮತ್ತು 45 ಎಲ್ ಸಿ ಎಮ್ ಎಷ್ಟು, ಲಸ 40 ಬಂತು. ಸೊ 8 5 50, 5 8 ಓಕೆ, 5 3 15 ಪ್ಲಸ್ 8 3 24. ಓಕೆ, ಎಷ್ಟು ಬಂತು, 24 ಪ್ಲಸ್ 15 ಎಷ್ಟು ಬಂತು, 39 ಬಂತು. ಕೆಳಗೆ 40. ಓಕೆ, ಇದು ಆನ್ಸರ್ ಅಲ್ಲ, ಯಾಕಂದ್ರೆ ನಾವು ಇಲ್ಲಿ 2 ಬಿಟ್ಟಿದ್ವಿ. ಸೊ ರೈಟ್ ಆನ್ಸರ್ ಈಸ್ 2 whole 39/40. So the right answer for 41st question is 2 whole 39/40. Okay, let us move to the second question. The ratio of two numbers is 3:7 and their LCM is 630. Then the sum of LCM and HCF of these numbers is ಅಂತ ಕೇಳಿದ್ದಾರೆ. ಸೊ ಇದನ್ನು ನಾವು ಕೇವಲ ಆಪ್ಷನ್ಸ್ ನೋಡಿ ಆನ್ಸರ್ ಮಾಡ್ಬೋದು, ಯಾವುದೇ ಥರದ ಕ್ಯಾಲ್ಕುಲೇಷನ್ ಮಾಡಲಾರ್ದ. ಹೆಂಗೆ ನೋಡ್ರಿ, ಆಲ್ರೆಡಿ ಇವರು ಎಲ್ ಸಿ ಎಮ್ ಎಷ್ಟು ಕೊಟ್ಟಾರ, 630 ಕೊಟ್ಬಿಟ್ಟಾರ. ಓಕೆ, ಮತ್ತು ನಮಗೇನು ಹೇಳ್ಯಾರ, ಸಮ್ ಆಫ್ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಕೊಟ್ಟಿದ್ದಾರೆ. ಅಂದ್ರೆ ನಾವಿಲ್ಲಿ ಎಚ್ ಸಿ ಎಫ್ನು ಕಂಡು ಹಿಡಿಬೇಕು. ಓಕೆ, ಆಲ್ರೆಡಿ ಇವರು ಎಷ್ಟು ಎಲ್ ಸಿ ಎಮ್ ಎಷ್ಟು ಕೊಟ್ಟಿದ್ದಾರೆ, 630 ಕೊಟ್ಟಿದ್ದಾರೆ. ಓಕೆ, ಈ 630ಗೆ ಎಚ್ ಸಿ ಎಫ್ನು ಕೂಡಿಸಿದ್ರೆ 630ಕಿನ ಆಬ್ವಿಯಸ್ಲಿ 630ಕಿನ ಹೆಚ್ಚಿಗೆ ಇರ್ತೈತಿ. ಓಕೆ, ಯಾಕಂದ್ರೆ ಆಲ್ರೆಡಿ ಎಲ್ ಸಿ ಎಮ್ 630 ಐತಿ, ಅದಕ್ಕೆ ಎಚ್ ಸಿ ಎಫ್ ಕೂಡಿಸಿದ್ರು 630ಕಿನ ಹೆಚ್ಚಿಗೆ ಬರ್ಬೇಕು ನಮ್ಮ ಆನ್ಸರ್. ಓಕೆ, ಸೊ ಹಾಗಾದ್ರೆ ಈ ಆಪ್ಷನ್ ನೋಡ್ರಿ, ಫಸ್ಟ್ 600 ಐತಿ, ಇಲ್ಲಿ ನಮ್ಗೆ ಎಷ್ಟು ಬೇಕು, 630ಕಿನ ಹೆಚ್ಚಬೇಕು, ಇದು ಬರಲ್ಲ. 30 ಐತಿ, ಇದು ಬರಲ್ಲ. 300 ಐತಿ, ಇದು ಬರಲ್ಲ. ಸೊ 630ಕಿನ ಹೆಚ್ಚಿಗೆ ಇರೋ ಆಪ್ಷನ್ ಯಾವತ್ತಪ್ಪ ಅಂತಂದ್ರೆ ಕೇವಲ ಆಪ್ಷನ್ ನಂಬರ್ 2, ಅದು 660 ಅಂತ ಅರ್ಥ. ಓಕೆ, ಸೊ ಈಗ ನಾವು ಆಪ್ಷನ್ ನೋಡಿ ಆನ್ಸರ್ನ ಟೇಕ್ ಮಾಡ್ಬೋದು. ಇಲ್ಲಪ್ಪ ಇದು ನಾವು ಸಾಲ್ವ್ ಮಾಡೋಣ ಅಂತಂದ್ರೆ ಏನು ಮಾಡೋಣ ಅಂದ್ರೆ, ಈಗ ಫಸ್ಟ್ ಲೆಟ್ ಅಸ್ ಅಸ್ಯೂಮ್ ಎಷ್ಟು ನಂಬರ್ಸ್ ಕೊಟ್ಟಿದ್ರಲ್ಲ 3 ಮತ್ತು 3:7 ಅಂತೇಳಿ, ಈ 3:7 ಏನು ಅಸ್ಯೂಮ್ ಮಾಡೋಣ ಅಂತಂದ್ರೆ 3x ಆ್ಯಂಡ್ 7x ಅಂತ 2 ನಂಬರ್ನ ಅಸ್ಯೂಮ್ ಮಾಡೋಣ. ಸೊ ಇನ್ ದಿಸ್ ಕಾಮನ್ ಏನೈತಪ್ಪ ಅಂತಂದ್ರೆ ಎಕ್ಸ್ ಅನ್ನೋದು ಕಾಮನ್ ಐತಿ. ಓಕೆ, ಆಮ್ಯಾಗ ಅನ್ಕಾಮನ್ ಏನೈತಿ ಅಂದ್ರೆ ಸಾಮಾನ್ಯ ಇಲ್ಲದ್ದು ಯಾವ್ದೈತಿ, 7 ಮತ್ತು 3 ಐತಿ. ಓಕೆ, ನಾವು ಎಸ್ ಸಿ ಎಫ್ ಕಂಡು ಹಿಡಿಬೇಕಾದ್ರೆ ಈ ಎಲ್ ಸಿ ಎಮ್ಗೆ ಡಿವೈಡೆಡ್ ಬೈ ಮಾಡೋಣ ಅನ್ಕಾಮನ್, ಅಂದ್ರೆ 3 ಮತ್ತು 7 ಅದಲ್ಲ, ಇದರಲ್ಲೇ ಏನು ಮಾಡೋಣ, ಕಟ್ತಾ ಬಿಡೋಣ. ಸೊ 630 ಡಿವೈಡ್ ಬೈ 21 ಆಕತಿ. ಸೊ 21 30s ಅಂದ್ರೆ ನಮ್ಗೆ ಎಚ್ ಸಿ ಎಫ್ ಎಷ್ಟು ಬಂತು, 30 ಬಂತು. ಓಕೆ, ಅವರ ಕೇಳಿರೋ ಹಾಗೆ ಅವ್ರ ಏನು ಕೇಳ್ಯಾರಪ್ಪ ಅಂದ್ರೆ ಎಲ್ ಸಿ ಎಮ್ದು ಮತ್ತು ಎಚ್ ಸಿ ಎಫ್ದು ಸಮ್ ಕೇಳಿದಾರೆ. ಓಕೆ, ಎಲ್ ಸಿ ಎಮ್ ಎಷ್ಟು ಕೊಟ್ಟಿದ್ದಾರೆ, ಅವರು 630 ಕೊಟ್ಟಿದ್ದಾರೆ, ಪ್ಲಸ್ ಎಚ್ ಸಿ ಎಫ್ ನಮ್ಗೆ ಬಂದಿರೋದು 30. ಸೊ ಆನ್ಸರ್ ಇಸ್ 660. ಓಕೆ, ನೋಡ್ರಿ, ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 2, 660. Okay, let us move on to the 43rd question. Question is, area of a right triangle is 240 centimeter square ಕೊಟ್ಟಿದ್ದಾರೆ. ಅಂದರೆ ಒಂದು ರೈಟ್ ಟ್ರಯಾಂಗಲ್ ಏರಿಯಾ ಎಷ್ಟು ಕೊಟ್ಟಿದ್ದಾರೆ, 240 centimeter square ಕೊಟ್ಟಿದ್ದಾರೆ. ಇಫ್ ಇಟ್ಸ್ ಒನ್ ಸೈಡ್ ಅದರ್ ದೆನ್ ದ ಹೈಪೋಟಿನಸ್ ಈಸ್ 30 centimeter ಅಂತ ಕೊಟ್ಟಿದ್ದಾರೆ. ಓಕೆ, ಅದರ್ ದೆನ್ ದ ಹೈಪೋಟಿನಸ್ ಯಾವಾಗಲೂ ಏನಿರ್ತೈತಪ್ಪ ಅಂತಂದ್ರೆ ಇದು ರೈಟ್ ಆಂಗಲ್ ಇದ್ರೆ ಆ ರೈಟ್ ಆಂಗಲ್ ಅಪೋಸಿಟ್ ಏನಿರ್ತೈತಿ, ಇದು ಹೈಪೋಟಿನಸ್ ಇರ್ತೈತಿ. ಓಕೆ, ಅವ್ರೇನು ಕೊಟ್ಟಿದ್ದಾರೆ,
ಇಫ್ ಇಟ್ಸ್ ಒನ್ ಸೈಡ್ ಅದರ್ ದೆನ್ ದ ಹೈಪೋಟೆನಸ್ ಈಸ್ 30 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದರ್ ದೆನ್ ದ ಹೈಪೋಟೆನಸ್ ಅಂದ್ರೆ ಹೈಪೋಟೆನಸ್ ಬಿಟ್ಟು ಅಂತ ಹೇಳಿ. ಹೈಪೋಟೆನಸ್ ಬಿಟ್ಟು ಅಂತಂದ್ರೆ ನಾವು ಈ ಸೈಡ್ ಏನು ಮಾಡೋಣ 30 ಸೆಂಟಿಮೀಟರ್ ಅಂತ ತಗೋಣ. ಸೊ ಹಂಗಂದ್ರೆ ಇಲ್ಲಿ ಹೈಪೋಟೆನಸ್ನ ನಾವು y ಅಂತ ಕನ್ಸಿಡರ್ ಮಾಡೋಣ. ಓಕೆ, ಇಷ್ಟು ಕೊಟ್ಟಿದ್ದಾರೆ. ಆಮೇಲೆ ಏನು ಕೊಟ್ಟಿದಾರಪ್ಪ ಅಂದ್ರೆ ದೆನ್ ದ ಪೆರಿಮೀಟರ್ ಇನ್ ಸೆಂಟಿಮೀಟರ್ ಆಫ್ ದಿ ಟ್ರಯಾಂಗಲ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಸೈಡ್ನು ಆ್ಯಡ್ ಮಾಡಬೇಕು, ಈ ಸೈಡು ಆ್ಯಡ್ ಮಾಡಬೇಕು, ಈ ಸೈಡು ಆ್ಯಡ್ ಮಾಡಬೇಕು, ಅವಾಗ ನಮ್ಗೆ ಪೆರಿಮೀಟರ್ ಅಂದ್ರೆ ಸುತ್ತಳತೆ ಬರ್ತೈತಿ. ಓಕೆ, ನಮ್ಗೆ ಇಲ್ಲಿ ಅವರು ಹೈಟ್ ಕೊಟ್ಟಿಲ್ಲ. ಹೈಟನ್ನು ನಾವೇನು ತಿಳ್ಕೊಳ್ಳೋಣ ಎಕ್ಸ್ ಅಂತ ತಿಳ್ಕೊಳ್ಳೋಣ. ಓಕೆ, ಈ ಹೈಟ್ ಮೊದಲು ನಾವು ಇದು ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಹೈಟ್ ಕಂಡುಹಿಡ್ಕೋಬೇಕು. ಓಕೆ, ಹೈಟನ್ನು ಹೆಂಗೆ ಕಂಡುಹಿಡ್ಕೊಳ್ಳೋದು? ಅವ್ರು ಮೊದಲು ಏನು ಕೊಟ್ಟಾರ? ಅವ್ರಿಗೆ ಏರಿಯಾ ಕೊಟ್ಟಾರ. ಸೊ ಏರಿಯಾದ ಫಾರ್ಮುಲಾ ಏನೈತಿ? ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ, ಈ ಏರಿಯಾ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಮಾಡೋಣ ಎಕ್ಸ್ ಬೆಲೆ ಕಂಡುಹಿಡೋಣ. ಓಕೆ, ಎಷ್ಟು ಕೊಟ್ಟಿದ್ದಾರೆ? ಏರಿಯಾ 240 ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಾಫ್ ಇಂಟು ಬೇಸ್ ಎಷ್ಟು ತೊಗೊಂಡೇನಿ ನಾನು? ಕೊಟ್ಟಿದ್ದಾರೆ 30 ಇಂಟು ಹೈಟ್ ಕೊಟ್ಟಿಲ್ಲ, ಅದನ್ನ ಎಕ್ಸ್ ಅಂತ ಇಟ್ಕೊತೀನಿ. ಓಕೆ, ಸೊ 240 ಈಸ್ ಈಕ್ವಲ್ ಟು ಎಷ್ಟು ಬರ್ತೈತಿ ಇದು? 240 ಈಸ್ ಈಕ್ವಲ್ ಟು 2 1 2 15 ಬರ್ತೈತೆ. ಸೊ 15x ಬರ್ತೈತಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು 240 ಡಿವೈಡ್ ಬೈ 15. ಓಕೆ, 3 8 24, 3 5 15, 5 1 5 6 30. ಓಕೆ, ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂತಪ್ಪ ಅಂದ್ರೆ ನಮ್ಗೆ ಎಕ್ಸ್ ಈಸ್ ಈಕ್ವಲ್ ಟು 16 ಅಂತ ಬಂತು. ಓಕೆ, ಅಂದ್ರೆ ಹೈಟ್ ಸಿಕ್ತು ನಮ್ಗೆ. ಸೊ ಹೈಟ್ ಎಷ್ಟು ಬಂತು? ಎಕ್ಸ್ ಈಸ್ ಈಕ್ವಲ್ ಟು 16 ಬಂತು. ನೆಕ್ಸ್ಟು ಇಲ್ಲಿ ಹೈಟ್ ಸಿಕ್ತು, ಬೇಸ್ ಸಿಕ್ತು, ನಮಗೆ ವಾಯ್ ಬೇಕು. ಓಕೆ, ಈ ವಾಯ್ನ ಹೆಂಗೆ ಕಂಡುಹಿಡಿದು? ಇದಕ್ಕೊಂದು ಪ್ರಮೇಯ ಇದೆ. ಯಾವುದಂತಂದ್ರೆ ಪೈಥಾಗೊರಸ್ನ ಪ್ರಮೇಯ. ಪೈಥಾಗೊರಸ್ ಪ್ರಮೇಯ ಮುಖಾಂತರ ಏನಪ್ಪ ಅಂತಂದ್ರೆ ಈ ಹೈಪೋಟೆನಸ್ ಸ್ಕ್ವೇರು ಯಾವಾಗಲೂ ಎದಕ್ಕೆ ಈಕ್ವಲ್ ಇರ್ತೈತೆ ಅಂದ್ರೆ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ 2 ಸೈಡ್ಸ್. ಅಂದರೆ ಈ ಎರಡು ಸೈಡಿನ ಸ್ಕ್ವೇರಿಗೆ, ಅಂದರೆ ಈ ಎರಡು ಸೈಡ್ನ ಸ್ಕ್ವೇರಿನ ಮೊತ್ತಕ್ಕೆ ಸಮ ಇರ್ತೈತಿ ಯಾವುದು? ಹೈಪೋಟೆನಸ್. ಸೊ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 30 ಸ್ಕ್ವೇರ್ ಅಂತ ಇರ್ತೈತಿ. ಓಕೆ, ಅಂದ್ರೆ ಹೈಪೋಟೆನಸ್ ಸ್ಕ್ವೇರ್ ಅದಕ್ಕೆ ಈಕ್ವಲ್ ಇರ್ತೈತೆ ಅಂದ್ರೆ ಇವೆರಡೂ ಸೈಡ್ ಇರ್ತಾವಲ್ಲ ಅದ್ರ ಸ್ಕ್ವೇರ್ಗಳ ಮೊತ್ತಕ್ಕೆ ಸಮ ಇರ್ತೈತಿ. ಸೊ ಎಕ್ಸ್ ಸ್ಕ್ವೇರ್ ಎಷ್ಟೈತಿ? ಇಲ್ಲಿ 16 ಕಂಡಿದ್ದೇವೆ. ಸೊ 16 ಸ್ಕ್ವೇರ್ ಈಸ್ ಈಕ್ವಲ್ ಟು 30 ಸ್ಕ್ವೇರ್. ಸೊ 16 ಸ್ಕ್ವೇರ್ ಎಷ್ಟು? 256 ಪ್ಲಸ್ 30 ಸ್ಕ್ವೇರ್ ಇಸ್ 900. ಸೊ ಎರಡು ಕೊಡಿಸಿದ್ರೆ 1156. ಓಕೆ, ಇದ್ಯಾವುದು? ವೈ ಸ್ಕ್ವೇರ್. ಸೊ ವೈ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 1156. ಸೊ ವೈ ಈಸ್ ಈಕ್ವಲ್ ಟು ಎಷ್ಟು ಬರ್ತೈತಿ? ಇದ್ರಾಗ ಆನ್ಸರ್ ನಮ್ಗೆ ಎಷ್ಟು? 34 ಬಂತು. ಓಕೆ, ಸೊ ವೈ ಈಸ್ ಈಕ್ವಲ್ ಟು 34. ನೆಕ್ಸ್ಟ್ ಪೆರಿಮೀಟರ್ ಕೇಳಿದಾರ ಅವ್ರು. ಪೆರಿಮೀಟರ್ ಅಂದರೆ ಸುತ್ತಳತೆ. ಪೆರಿಮೀಟರ್ ಎಷ್ಟು ಬರ್ತೈತಿ? ಫಸ್ಟು ಎಕ್ಸ್ ಅಂದರೆ 16 ಪ್ಲಸ್ ವಾಯ್ದು 34 ಪ್ಲಸ್ಸು ಬೇಸು 30. ಓಕೆ, ಎಷ್ಟು ಬಂತಪ್ಪ ಅಂದ್ರೆ ಇದು 16 ಪ್ಲಸ್ 34 ಎಷ್ಟು? 50. ನೆಕ್ಸ್ಟ್ 50 ಪ್ಲಸ್ 30 80 centimeter. So the right answer is 80 centimeter is the perimeter of the triangle. So right answer is 80 centimeter. On to the 44th question. A sum invested at 10% per annum for 2 years becomes 3,267 when the interest is compounded annually. ಅಂದರೆ ಇದೊಂದು ಚಕ್ರಬಡ್ಡಿಯ ಪ್ರಶ್ನೆ. ಓಕೆ, ಸೊ ಕ್ವಶನ್ ಏನು ಕೇಳಿದಾರೆ ಅಂದ್ರೆ ವಾಟ್ ವಿಲ್ ಬಿ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ದ ಸೇಮ್ ಸಮ್ ಎಟ್ ದಿ ಸೇಮ್ ರೇಟ್ ಇನ್ 2.5 years ಅಂತ ಕೇಳಿದಾರೆ. ಓಕೆ, ಇಲ್ಲಿ ನೋಡ್ರಿ ಫಸ್ಟ್ ನಮಗೆ ಡೈರೆಕ್ಟಾಗಿ ಇಲ್ಲಿ ಅಸಲು ಕೊಟ್ಟಿಲ್ಲ ನಮಗೆ. ಸೊ ಅವ್ರು ನಮಗೆ ಡೈರೆಕ್ಟಾಗಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಅಮೌಂಟ್ನ ಕೊಟ್ಟಿದ್ದಾರೆ. ಹೌದಾ? ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 3,267 ಕೊಟ್ಟಿದ್ದಾರೆ. ಸೊ ನಮ್ಮ ಮೊದಲನೇ ಕೆಲಸ ಏನಪ್ಪ ಅಂತಂದ್ರೆ ನಾವು ಅಸಲನ್ನು ಕಂಡುಹಿಡಿಯೋದು. ಅಸಲು ಅಂತಂದ್ರೆ ಪ್ರಿನ್ಸಿಪಲ್ನ ಕಂಡುಹಿಡಿಯೋದು. ಓಕೆ, ಪ್ರಿನ್ಸಿಪಲ್ ನಾವು ಗೊತ್ತಿಲ್ಲಪ್ಪ, ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ 100 ಅಂತ ಇಟ್ಕೊತೀನಿ. ಓಕೆ, ಆಮೇಲೆ ಇದು 100 ಪ್ರಿನ್ಸಿಪಲ್ ಆದ್ರೆ ಇದಕ್ಕೆ ಚಕ್ರ ಬಡ್ಡಿ ಎಷ್ಟಾಕೈತಿ 2 ವರ್ಷಕ್ಕಂತ ಕಂಡುಹಿಡೋಣ. ಓಕೆ, ಇಲ್ಲಿ ನಮ್ಗೆ ಪರ್ಸೆಂಟೇಜ್ ಅಂದರೆ ರೇಟ್ ಎಷ್ಟು ಕೊಟ್ಟಿದ್ದಾರೆ? 10% ಅಂತ ಕೊಟ್ಟಿದ್ದಾರೆ. ಓಕೆ, ಹಂಗಂದ್ರೆ ಮೊದಲನೇ ವರ್ಷಕ್ಕೆ ಈ ನಾವು ಅನ್ಕೊಂಡಿರುವಂಥ 100 ಏನು ಪ್ರಿನ್ಸಿಪಲ್ ಅನ್ಕೊಂಡಿಲ್ಲ, ಇದಕ್ಕೆ ಮೊದಲನೇ ವರ್ಷಕ್ಕೆ ಬಡ್ಡಿ ಎಷ್ಟಾಕೈತಿ ಅಂದರೆ 10% ಆಫ್ 100 ಎಷ್ಟಾಕೈತಿ? 10 ಆಕೈತಿ. ಓಕೆ, ನೆಕ್ಸ್ಟ್
ಎರಡನೇ ವರ್ಷಕ್ಕೆ ಎಷ್ಟಾಕತಿ ಬಡ್ಡಿ ಅಂದ್ರೆ ಇದು ಸಹ 10% ಆಫ್ 100 10 ಆಕತಿ. ಆದ್ರೆ ಇಲ್ಲಿ ಚಕ್ರ ಬಡ್ಡಿ ಆಗಿರೋದ್ರಿಂದ ಎರಡನೇ ವರ್ಷ ಏನಕತಿ ನಮ್ಮ ಮೊದಲನೇ ವರ್ಷ ಸಿಕ್ಕಂತ ಏನು ಬಡ್ಡಿ ಇರ್ತೈತಲ್ಲ ಅದರ ಮೇಲೆ ಮತ್ತೊಮ್ಮೆ ಬಡ್ಡಿ, ಅದರ ಮೇಲೆ ಮತ್ತೊಮ್ಮೆ ನಾವು ಇಂಟ್ರೆಸ್ಟ್ ತೆಗಿಬೇಕು. ಸೊ 10% ಆಫ್ ದಿಸ್ 10% ಅಂದ್ರೆ ಎಷ್ಟಾಕತಿ 1 ಆಕತಿ. ಹೌದಾ? ಹಾಗಾದ್ರೆ ನಮ್ಗೆ 2 ವರ್ಷಕ್ಕೆ ಕೂಡಿ ಚಕ್ರ ಬಡ್ಡಿ ಎಷ್ಟಾಕತಿ 10 + 10 + 1. ಸೊ ಎಷ್ಟಾಕತಿ 21%. 2 ವರ್ಷಕ್ಕೆ ಇಂಟ್ರೆಸ್ಟ್ ಇದು. ಹೌದಾ? ಅಂದ್ರೆ ಬಡ್ಡಿ ಆಯ್ತು. ಹೌದಾ? ಹಾಗಂದ್ರೆ ಅಮೌಂಟ್ ಎಷ್ಟಾಕತಿ 2 ವರ್ಷಕ್ಕೆ? ಸೊ ಅಮೌಂಟ್ ಅಂದ್ರೇನು? ಲಾಸ್ಟಿಗೆ ಸಿಗುವಂಥ ಮೊತ್ತ. ನಮಗೆ ಅಮೌಂಟ್ ಕಂಡುಹಿಡಬೇಕಂದ್ರೆ ಅಸಲು ಪ್ಲಸ್ ಇಂಟ್ರೆಸ್ಟ್. ಹೌದಾ? ಅಮೌಂಟ್ ಈಸ್ ಈಕ್ವಲ್ ಟು ಅಸಲು ಪ್ಲಸ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಎಷ್ಟು ತೊಗೊಂಡಿದ್ವಿ ನಾವು? ಸಾರಿ, ಅಸಲು ಎಷ್ಟು ತಿಳ್ಕೊಂಡಿದ್ವಿ? 100 ಇತ್ತಾ? ಹಾಂ, ಪ್ಲಸ್ ಇಂಟ್ರೆಸ್ಟ್ ಎಷ್ಟು ಬಂದೈತಿಲ್ಲ ನಮಗೆ? 21. ಸೊ ಅಮೌಂಟ್ ಎಷ್ಟು ಬಂತು ನಮಗೆ? 121 ಬಂತು. ಇದು ಯಾವುದು? ನಾವು ಊಹಿಸಿದ ಹಾಗೆ ನಾವೇನು ಏನು ತಿಳ್ಕೊಂಡಿದ್ವಿ? ಅಸ್ಯೂಮ್ ಏನು ಮಾಡ್ಕೊಂಡಿದ್ವಿ? ಪ್ರಿನ್ಸಿಪಲ್ 100 ಅಂತ ಇಟ್ಕೊಂಡಿದ್ವಿ ನಾವು. ಸೊ ಪ್ರಿನ್ಸಿಪಲ್ 100 ಇಟ್ಕೊಂಡಾಗ 10% ರೇಟಿಗೆ 2 ವರ್ಷಕ್ಕೆ ಚಕ್ರ ಬಡ್ಡಿ ಅಂದರೆ 21 ಆಯಿತು. ಸೊ ಟೋಟಲ್ ಆಗಿ ಅಮೌಂಟ್ ಎಷ್ಟಾಯಿತು? 121 ಆಯಿತು. ಓಕೆ, ಇಲ್ಲಿ ಕ್ವಶನ್ ಒಳಗೆ ನೋಡ್ರಿ, ಅವರು ಏನು ಮಾಡ್ಯಾರ? 2 ವರ್ಷಕ್ಕೆ ಅಮೌಂಟ್ ಎಷ್ಟು ಅಂತ ಹೇಳ್ಯಾರಪ್ಪ ಅಂದ್ರೆ 3267 ತಂದಾರ. ಓಕೆ, ಹಾಗಂದ್ರೆ ನಮ್ಮ ಪ್ರಕಾರ ಇಲ್ಲಿ ಎಷ್ಟು ಬಂದೈತಿ? 121 ಐತಿ. ಹಾಗಂದ್ರೆ ಈ 121 ಅಂದ್ರೆ 3267 ಇದ್ದಂಗೆ. ಓಕೆ, ಹಾಗಂದ್ರೆ ನಮಗೆ ಅಸಲು ಕಂಡು ಹಿಡಿಬೇಕಲ್ಲ. ಹಾಗಂದ್ರೆ 100 ಅಂದ್ರೆ ಎಷ್ಟು? 100 ಅಂದ್ರೆ ಎಷ್ಟು ಕಂಡುಹಿಡೋಣ ಈಗ. ಓಕೆ, 100 × 3267 ಡಿವೈಡ್ ಬೈ 121 ಮಾಡಿದರೆ ಎಷ್ಟು ಬರುತ್ತೆ? 121 121 ಅಂದ್ರೆ 2700. ಇದೇನಿದು? ಪ್ರಿನ್ಸಿಪಲ್ ಅಥವಾ ಅಸಲು ಸಿಕ್ತು ನಮಗೆ. ಓಕೆ, ಅಸಲು ಸಿಕ್ತು. ನೆಕ್ಸ್ಟ್ ಕ್ವಶನ್ ಕೇಳ, ವಾಟ್ ವಿಲ್ ಬಿ ದ ಸಿಂಪಲ್ ಇಂಟ್ರೆಸ್ಟ್ ಕೇಳಿದಾರೆ. ನೆಕ್ಸ್ಟ್ ಆನ್ ದ ಸೇಮ್ ಸಮ್ ಅಂತಂದ್ರೆ ನಾವು ಕಂಡುಹಿಡಿದಂಥ ಅಸಲು ಅಥವಾ ಪ್ರಿನ್ಸಿಪಲ್ ಎಟ್ ದಿ ಸೇಮ್ ರೇಟ್ ಅಂದ್ರೆ 10% ಇನ್ 2.5 years ಕೊಟ್ಟಿದ್ದಾರೆ. ವರ್ಷ ಮಾತ್ರ ಚೇಂಜ್ ಮಾಡಿದ್ದಾರೆ. ಓಕೆ, ಸೊ ನಮಗಿಲ್ಲಿ ಈ ಸಿಂಪಲ್ ಇಂಟ್ರೆಸ್ಟ್ದ ಫಾರ್ಮುಲಾ ನೋಡೋದಾದ್ರೆ ಏನು ಐತಪ್ಪ ಅಂದ್ರೆ I ಈಸ್ ಈಕ್ವಲ್ ಟು ಏನೈತಿ? I ಈಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಓಕೆ, ಸೊ ಇಲ್ಲಿ ಪಿ ಎಷ್ಟು ಬಂದೈತೆ ನಮಗೆ? ನಾವು ಕಂಡು ಹಿಡಿದಿದ್ದು ಅಸಲು 2700. ಆಮ್ಯಾಗ ಟೈಮ್ ಎಷ್ಟು ಕೊಟ್ಟಾರ? 2.5 ವರ್ಷ. 2.5 ವರ್ಷ 2 2 4 5. ಸೊ ಇದನ್ನ 5/2 ಅಂತ ಇಟ್ಕೋತೀನಿ ನಾನು. ಓಕೆ, ನೆಕ್ಸ್ಟ್ ಆರು ಸೇಮ್ 10% ಅಂತ ಹೇಳಿದಾರೆ. 10 ಡಿವೈಡೆಡ್ ಬೈ 100. ಓಕೆ, ಇದನ್ನ ಕ್ಯಾನ್ಸಲ್ ಇಡೋಣ. ಕ್ಯಾನ್ಸಲ್ 2 1 2 5. ಸೊ 27 × 25 ಎಷ್ಟು ಬರ್ತೈತಪ್ಪ ಅಂದ್ರೆ 675. ಓಕೆ, ಅಂದ್ರೆ ಸಿಂಪಲ್ ಇಂಟ್ರೆಸ್ಟು ಯಾವಕ್ಕೆ? 2.5 ವರ್ಷಕ್ಕೆ 2700 ಅಸಲಿನ ಮೇಲೆ 10% ಬಡ್ಡಿ ಹಂಗೆ ಸಿಗುವಂಥ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಎಷ್ಟಂದ್ರೆ 675. ಸೊ ದ ರೈಟ್ ಆನ್ಸರ್ ಈಸ್ 675. ಓಕೆ, ಲೆಟ್ us move on to the 45th question. How many natural numbers between 1 and 500 are divisible by each of the numbers 3, 5 and 7 ಅಂತ ಕೊಟ್ಟಿದ್ದಾರೆ. ಓಕೆ, ಇದೊಂದು LCMಗೆ ಸಂಬಂಧಪಟ್ಟಂತ ಕ್ವಶನ್. ಸೊ ನಾವು ಈಗ ಏನು ಮಾಡೋಣ? 3, 5 ಮತ್ತು 7ರದ LCM ತೆಗೋಣ. ಓಕೆ, 3 ತೊಗೊಂಡ್ರೆ 3 ಒಂದೇ 5 ಹಾಗೆ ಇಡ್ಬೋದು ಮತ್ತು 7 ಹಾಗೆ ಇಡಬೇಕು. ಓಕೆ, ನೆಕ್ಸ್ಟ್ 5ರಲ್ಲೇ ಬಗ್ಸೋಣ. 5 ಒಂದೇ ಮತ್ತು 7 ಹಾಗೆ ಇಡೋಣ. ನೆಕ್ಸ್ಟ್ 7ರಲ್ಲೇ ಬಗ್ಸಿದ್ರೆ 1 ಬರ್ತದೆ. ಸೊ ಇದ್ರ LCM ಎಷ್ಟು ಬರ್ತದಪ್ಪ ಅಂದ್ರೆ 3 × 5 × 7. LCM ಎಷ್ಟು ಬರ್ತದೆ ಅಂತಂದ್ರೆ 5 3 15 15 7 105. ಓಕೆ, ಅಂದ್ರೆ ಈ 105 ಅನ್ನೋದು ಒಂದನೇ ನಂಬರು. ಎಂಥ ನಂಬರು? 3, 5 ಮತ್ತು 7 ಭಾಗ ಹೋಗುವಂಥ ಅತಿ ಚಿಕ್ಕ ನಂಬರ್ ಇದು. ಯಾವುದು? 105. ಸೊ ಇದೇ ಥರ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊತ ಹೋದ್ರೆ ಯಾವ್ಯಾವ ನಂಬರು 3, 5 ಮತ್ತು 7ರಿಂದ ನಮ್ಗೆ ಬಾ ಹೊಕ್ಕವು ಅಂತ ಗೊತ್ತಾಗ್ತೈತಿ. ಓಕೆ, 105 2 ಎಷ್ಟು ಬಂತು? 210. ಓಕೆ, ಹಂಗಂದ್ರೆ ಅಂದ್ರೆ ಇದು 2ನೇ ನಂಬರು. ಆಮ್ಯಾಗ 3ನೇ ನಂಬರ್ ನೋಡೋದಾದ್ರೆ 315 ಬರ್ತೈತಿ. ಹಾಗೆ 4ನೇ ನಂಬರ್ ನೋಡೋದಾದ್ರೆ 420. ಹಾಗೆ 5ನೇ ನಂಬರ್ ನೋಡೋದಾದ್ರೆ ಎಷ್ಟು ಬರ್ತೈತಿ? ಇದು 525 ಬರ್ತೈತಿ. ಅಂದ್ರೆ 3, 5, 7ರಿಂದ ಭಾಗುವಂಥ ಮೊದಲನೇ ನಂಬರು 105.
ಎರಡನೇ ನಂಬರು 210, ಮೂರನೇ ನಂಬರ್ 305, 315, ಆಮೇಲೆ ನಾಲ್ಕನೇ ನಂಬರ್ 420, ಐದನೇ ನಂಬರ್ 525. ಓಕೆ, ಬಟ್ ಈ 525 ನಾವಿಲ್ಲಿ ಕನ್ಸಿಡರ್ ಮಾಡಬಾರ್ದು. ಯಾಕಪ್ಪ ಅಂತಂದ್ರೆ ಇಲ್ಲೇನು ಕೇಳೋರೆ ಬಿಟ್ವೀನ್ 1 ಆ್ಯಂಡ್ 500 ಕೇಳಿದಾರೆ. ಸೊ 525 ಅಬೋವ್ 500 ಆಗ್ತೈತಿ. ಸೊ ಇದು ರಾಂಗ್. ಸೊ ಇಲ್ಲಿ ಎಷ್ಟು ನಂಬರ್ ಸಿಕ್ಕು ನಮ್ಗೆ? 1, 2, 3, ನಂಗೆ 4. ಸೊ 4 ನ್ಯಾಚುರಲ್ ನಂಬರ್ ಅದಾವೆ. ಎದರಂದ್ರೆ 1 ಮತ್ತು 500 ನಡುವೆ 4 ನ್ಯಾಚುರಲ್ ನಂಬರ್ ಅದಾವೆ. that are divisible by 3, 5 and 7. So the right answer is option number 4. Okay, let us move on to the next question. Two parallel lines are intersected by a transversal and the two interior angles so formed on the same side of the transversal are 2x plus 15 degree and 3x minus 20 degree. Then the value of 4x plus 6 degree ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ನಾನು ಏನು ಮಾಡ್ತೇನೆ, ಇಲ್ಲಿ ಒಂದು 2 ಪ್ಯಾರಲಲ್ ಲೈನ್ಸ್ ತೊಗೊತೀನಿ. 2 ಪ್ಯಾರಲಲ್ ಲೈನ್ಸ್. ಓಕೆ, 2 ಪ್ಯಾರಲಲ್ ಲೈನ್ಸ್ ತೊಗೊಂಡೆ. 2 ಪ್ಯಾರಲಲ್ ಲೈನ್ಸ್ ಆರ್ ಇಂಟರ್ಸೆಕ್ಟೆಡ್ ಬೈ ಅ ಟ್ರಾನ್ಸ್ವರ್ಸಲ್ ಲೈನ್ ಅಂತ ಹೇಳಿದ್ದಾರೆ. ಸೊ ಇದೊಂದು ಟ್ರಾನ್ಸ್ವರ್ಸಲ್ ಲೈನ್ಸ್. ಆಮ್ಯಾಗ ಆ್ಯಂಡ್ ದ 2 ಇಂಟೀರಿಯರ್ ಆ್ಯಂಗಲ್ಸ್ ಸೋ ಫಾರ್ಮ್ಡ್ ಆನ್ ದ ಸೇಮ್ ಸೈಡ್ ಕೇಳಿದಾರೆ. ಅಂದ್ರೆ ಈ ಆ್ಯಂಗಲ್ಗಳು ಎಷ್ಟು ಕೊಟ್ಟಾರ? ಒಂದನೇ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂತಂದ್ರೆ 2x ಪ್ಲಸ್ 15 ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಈ ಆ್ಯಂಗಲು 3x ಮೈನಸ್ 20 ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಕೇಳಿದಾರೆ? ಇಲ್ಲಿ 4x ಪ್ಲಸ್ 6 ಡಿಗ್ರಿ ಇದು ಆನ್ಸರ್ ಕೇಳಿದಾರೆ ನಾವು. ಇಲ್ಲಿ ನೋಡ್ರಿ ಒಂದು ಪ್ರಾಪರ್ಟಿ ಬರ್ತೈತಿ. ಏನಪ್ಪಾ ಅಂದ್ರೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಸೇಮ್ ಸೈಡ್. ಅಂದ್ರೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಸೇಮ್ ಸೈಡ್ ಅಂದ್ರೆ ಇವೆರಡು ಸೇಮ್ ಸೈಡ್ ಇರುವಂಥ ಇಂಟೀರಿಯರ್ ಆ್ಯಂಗಲ್ಸ್ ಸಮ್ ಎಷ್ಟಿರ್ತೈತಪ್ಪ ಅಂದ್ರೆ ಇವನೇ ಯಾವಾಗಲೂ 180 ಡಿಗ್ರಿ ಇರ್ತೈತಿ ಕೂಡಿಸಿದ್ರೆ. ಓಕೆ, ಇದೇ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ನಾವು ಎಕ್ಸ್ ಬೆಲೆ ಕಂಡುಹಿಡೋಣ. ಸೊ ಹಂಗಂದ್ರೆ 2x ಪ್ಲಸ್ 15 ಪ್ಲಸ್ 3x ಮೈನಸ್ 20 ಈಸ್ ಈಕ್ವಲ್ ಟು 180 ಡಿಗ್ರಿ. ಇದು ಪ್ರಾಪರ್ಟಿ ಪ್ರಕಾರ. ಓಕೆ, ಸೊ 2x ಪ್ಲಸ್ 3x 5x, ಆಮೇಲೆ ಪ್ಲಸ್ 15 ಮೈನಸ್ 20 ಮೈನಸ್ 5 ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ 5x ಈಸ್ ಈಕ್ವಲ್ ಟು ಏನಕ್ಕತಿ ಇತ್ತಾಗ ಪ್ಲಸ್ 5 ಬಂದು 185 ಆಕತಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು 185 ಡಿವೈಡೆಡ್ ಬೈ 5. 5 1 ಝಾ 5 3 ಝಾ 5 7 ಝಾ. ಸೊ ಎಕ್ಸ್ ಬೆಲೆ ಎಷ್ಟು ಬಂತಪ್ಪ ಅಂದ್ರೆ ನಮ್ಗೆ 37 ಅಂತ ಬಂತು. ಓಕೆ, ಸೊ ಈ ಎಕ್ಸ್ನ ಬೆಲೆ ಏನು ಇಟ್ಕೊಂಡು ನಾವೇನು ಮಾಡೋಣ? 4x ಪ್ಲಸ್ 6 ಡಿಗ್ರಿ ಇದೆ ಆನ್ಸರ್ ನೋಡೋಣ. ಓಕೆ, 4x ಪ್ಲಸ್ 6 ಅಂದರೆ 4 ಇಂಟು 37 ಪ್ಲಸ್ 6. 4 ಇಂಟು 37 ಎಷ್ಟು ಬರ್ತೈತಿ? 148 ಪ್ಲಸ್ 6 ಅಂದರೆ 154 ಆನ್ಸರು. ರೈಟ್ ಆನ್ಸರ್ ಈಸ್ 154. Okay, let us move on to the 47th question. In a pie chart, the marks obtained by a student in mathematics, science, social science, Hindi and English are respectively represented by a sectors of the central angles 90 degree, 80 degree, 65 degree, 75 degree and 50 degree. If the total marks obtained by the students were 540, then what is the difference of the marks obtained by him or her in mathematics and English ಅಂತ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಒಬ್ಬ ಹುಡುಗ ತಗೊಂಡಂಥ ಮಾರ್ಕ್ಸ್ಗಳನ್ನ ಏನು ಮಾಡ್ಯಾರ ಅಂತಂದ್ರೆ ಒಂದು ಪೈ ಚಾರ್ಟ್ ಒಳಗೆ ರಿಪ್ರೆಸೆಂಟ್ ಮಾಡ್ಯಾರ. ಪೈ ಚಾರ್ಟ್ ಹೆಂಗಿರ್ತೈತೆ ಅಂದ್ರೆ ರೌಂಡಾಗಿ ಇರ್ತೈತಿ. ಆಮೇಲೆ ಅವರು ನಾನಾ ಥರದ ವಿಷಯಗಳಲ್ಲಿ ತೆಗೆದುಕೊಂಡಂಥ ಮಾರ್ಕ್ಸನ್ನು ಡಿಗ್ರಿ ಒಳಗೆ ರಿಪ್ರೆಸೆಂಟ್ ಮಾಡ್ಯಾರ. ಹಿಂಗೆ ಡಿಗ್ರಿ ಒಳಗೆ ರಿಪ್ರೆಸೆಂಟ್ ಮಾಡ್ಯಾರ ಈ ಥರ. ಹಿಂಗೆ ಇದೊಂದು ಫಾರ್ ಎಕ್ಸಾಂಪಲ್ 90 ಡಿಗ್ರಿ ಇರ್ಬೋದು, ಇದೊಂದು 80 ಡಿಗ್ರಿ ಇರ್ಬೋದು. ಈ ಥರ ಏನು ಮಾಡ್ಯಾರ? ತೆಗೆದುಕೊಂಡಂಥ ಮಾರ್ಕ್ಸನ್ನು ಪೈ ಚಾರ್ಟ್ ಒಳಗೆ ಏನು ಮಾಡ್ಯಾರ? ರಿಪ್ರೆಸೆಂಟ್ ಮಾಡ್ಯಾರ. ಇಲ್ಲಿ ನಾವೇನು ತಿಳ್ಕೊಬೇಕಪ್ಪ ಅಂದ್ರೆ ಪೈ ಚಾರ್ಟ್ ಟೋಟಲ್ ಎಷ್ಟು ಇರ್ತೈತೆ ಅಂದ್ರೆ ಟೋಟಲ್ ಸರ್ಕಲ್ 360 ಡಿಗ್ರಿ ಇರ್ತೈತಿ. ಓಕೆ, ಈ 360 ಡಿಗ್ರಿ ಒಳಗೆ ಏನು ಮಾಡೋರು? ಮಾರ್ಕ್ಸನ್ನು ರಿಪ್ರೆಸೆಂಟ್ ಮಾಡ್ಯಾರ. ಓಕೆ, ನೆಕ್ಸ್ಟ್ ಇಲ್ಲಿ ನಮಗೆ ಕೇಳಿರೋದು ಏನವರು ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷದ್ದು ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದಾರೆ. ಆಮೇಲೆ ಇನ್ನೊಂದೇನು ಕೊಟ್ಟಿರೋದಂದ್ರೆ ಟೋಟಲು 540 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಟೋಟಲ್ 540 ಮಾರ್ಕ್ಸ್ ತೊಗೊಂಡಾರ ಅಂತ ಕೊಟ್ಟಿದ್ದಾರೆ. ಆಮೇಲೆ ಮಾರ್ಕ್ಸನ್ನು ಇಲ್ಲಿ ರಿಪ್ರೆಸೆಂಟ್ ಮಾಡಿರೋದು ಡಿಗ್ರಿ ಒಳಗೆ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನಾವು ಕೇಳಿರೋದವರು ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ನ ಡಿಫ್ರೆನ್ಸ್. ಈ ಮೊದಲು ಡಿಗ್ರಿ ಒಳಗೆ ಡಿಫ್ರೆನ್ಸ್ ನೋಡ್ಬಿಡೋಣ. ಈ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ ಡಿಫ್ರೆನ್ಸ್ 90 ಮೈನಸ್ 50 ಎಷ್ಟು ಬರ್ತೈತಪ್ಪ ಅಂದ್ರೆ ನಮ್ಗೆ 40 ಡಿಗ್ರಿ ಬರ್ತೈತಿ. ಹೌದಾ? 40 ಡಿಗ್ರಿ ಬರ್ತೈತಿ. ಹಾಂ, ಅಂದ್ರೆ 360ರಾಗ 40 ಡಿಗ್ರಿ ಏನೈತಂದ್ರೆ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ದ ಡಿಫ್ರೆನ್ಸ್. ಹಾಗಾದ್ರೆ
540 ಮಾರ್ಕ್ಸ್ನಾಗ ಎಷ್ಟು ಅಂತ ನಾವು ಕಂಡುಹಿಡಬೇಕು. ಅಂದ್ರೆ ಇಲ್ಲಿ 360 ಈಸ್ ಈಕ್ವಲ್ ಟು 540 ಅಂತ ಅರ್ಥ ಇಲ್ಲಿ. ಓಕೆ, ಸೊ ಹಂಗಾರೆ 360ನಾಗ 40 ಡಿಗ್ರಿ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ ಡಿಫ್ರೆನ್ಸ್ ಆದ್ರೆ 540 ಮಾರ್ಕ್ಸ್ನಾಗ ಎಷ್ಟು ಅಂತ ಕಂಡುಹಿಡಬೇಕು. ಸೊ ಅದನ್ನ ಹೆಂಗೆ ಕಂಡು ಅಂದ್ರೆ 540 ಇಂಟು ಮಾಡ್ಬೇಕಿಲ್ಲಿ 40 ಡಿವೈಡೆಡ್ ಬೈ 360 ಮಾಡಬೇಕು. ಓಕೆ, ನೆಕ್ಸ್ಟ್ 0 0 4 1 4 36 9 36 54 ಇದೊಂದು 0. ಆನ್ಸರ್ ಎಷ್ಟು ಬಂತು? 60 ಮಾರ್ಕ್ಸ್. ಅಂದ್ರೆ ಆ ಹುಡುಗ ಮ್ಯಾಥಮೆಟಿಕ್ಸು ಮತ್ತು ಇಂಗ್ಲೀಷ್ ನಲ್ಲಿ ತೆಗೆದುಕೊಂಡಂಥ ಮಾರ್ಕ್ಸ್ಗಳ ವ್ಯತ್ಯಾಸ ಎಷ್ಟಂದ್ರೆ 60 ಮಾರ್ಕ್ಸು. ಸೊ ದ ರೈಟ್ ಆನ್ಸರ್ ಈಸ್ 60. 8th question, which of the following does not imply the meaning of assessment ಅಂತ ಕೇಳಿದಾರೆ. ಓಕೆ, ಫಸ್ಟ್ ಒನ್, ಇಟ್ ಹೆಲ್ಪ್ಸ್ ಟು ಡಯಾಗ್ನೋಸ್ ದ ಇಂಡಿವಿಜುವಲ್ ಡಿಫ್ರೆನ್ಸಸ್. ಕರೆಕ್ಟ್, ಇದು ವ್ಯಕ್ತಿಗತ ಭಿನ್ನತೆಯನ್ನು ಕಂಡುಹಿಡಿಯಲು ನಮ್ಗೆ ಅಸೆಸ್ಮೆಂಟ್ ಹೆಲ್ಪ್ ಮಾಡ್ತೈತಿ. ಆಪ್ಷನ್ ನಂಬರ್ 1 ಕರೆಕ್ಟು. ಆಮೇಲೆ ಇಟ್ ಈಸ್ ಅ ಪ್ರೊಸೀಜರ್ ಟು ಗ್ಯಾದರ್ ಇನ್ಫಾರ್ಮೇಷನ್ ಆಫ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್. ಅಂದ್ರೆ ಒಬ್ಬ ಸ್ಟೂಡೆಂಟು ಹೆಂಗೆ ಪರ್ಫಾರ್ಮ್ ಮಾಡ್ತಾನ, ಹೆಂಗೆ ಪ್ರದರ್ಶನಗೊಳ್ತಾನ ಅಂಥೇಳಿ ನಮ್ಗೆ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋಕೆ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ನಮ್ಗೆ ಹೆಲ್ಪ್ ಮಾಡ್ತೈತಿ. ಯಾವುದೋ ಅಸೆಸ್ಮೆಂಟು, ಇದು ಕರೆಕ್ಟು. ಬಟ್ ಇಲ್ಲಿ ನಮಗೆ ನಾಟ್ ಕೇಳಿದಾರೆ, ಸೊ ಇದು ಆಪ್ಷನ್ ನಂಬರ್ 2 ಆಗೋಲ್ಲ. ನೆಕ್ಸ್ಟ್ ಇಟ್ ಈಸ್ ಇವ್ಯಾಲ್ಯೂಯೇಷನ್. ಹೌದು, ಅಸೆಸ್ಮೆಂಟ್ ಅನ್ನೋದು ಒಂದು ಇವ್ಯಾಲ್ಯೂಯೇಷನ್ ಕರೆಕ್ಟ್. ಆಮೇಲೆ ಆಪ್ಷನ್ ನಂಬರ್ 4 ನೋಡ್ರಿ, ಇಟ್ ಹೆಲ್ಪ್ಸ್ ಟು ಲೇಬಲ್ ದ ಸ್ಟೂಡೆಂಟ್ಸ್ ಅಂತ ಕೇಳಿದಾರೆ. ಈ ಆಪ್ಷನ್ ರಾಂಗ್. ಯಾಕಂದ್ರೆ ಅಸೆಸ್ಮೆಂಟ್ ಗುರಿ ಸ್ಟೂಡೆಂಟ್ಗಳನ್ನ ಲೇಬಲ್ ಮಾಡೋದಿಲ್ಲ. ಇಲ್ಲಿ ಸ್ಟೂಡೆಂಟ್ಗಳನ್ನ ಲೇಬಲ್ ಮಾಡೋದು ಅಂದ್ರೆ ಹೆಂಗಪ್ಪ ಅಂದ್ರೆ ಹೈ ಅಚೀವರ್ಸ್ ಅಂತ ಲೇಬಲ್ ಮಾಡೋದು, ಅಥವಾ ಲೋ ಅಚೀವರ್ಸ್ ಅಂತ ಮಾಡೋದು, ಅಥವಾ ಇವ ಹುಡುಗ ಜಾನ್ ಅದಾನ ಅಂತ ಮಾಡೋದು, ಇಲ್ಲ ಇನ್ನೊಂದು ಹುಡುಗ ನೀವು ಬರೀ ದಡ್ಡದಿ ಅಂತ ಲೇಬಲ್ ಮಾಡೋದು. ಓಕೆ, ಹಿಂಗೆ ನಾವು ಲೇಬಲ್ ಮಾಡೋದ್ರ ಪರಿಣಾಮ ಏನಾಗ್ತೈತಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗ ನೀ ದಡ್ಡದಿ ಅಂತೇಳಿ ಲೇಬಲ್ ಮಾಡಿಬಿಟ್ಟುಪ್ಪ ಅಂದ್ರೆ ಅದು ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತೈತಿ. ಓಕೆ, ಪರಿಣಾಮ ಬೀಳಿದ ಮೇಲೆ ಅವೇನು ಥಿಂಕ್ ಮಾಡ್ತಾನಪ್ಪ ಅಂದ್ರೆ ಯಾವುದೇ ಥರನಾದಂಥ ಶೈಕ್ಷಣಿಕ ಆ್ಯಕ್ಟಿವಿಟಿಗಳು ಏನು ಮಾಡ್ತಾನೆ ಅವ ಅಷ್ಟು ಆಸಕ್ತಿಯನ್ನು ತೋರಿಸೋದಿಲ್ಲ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಹೊಸ ಪ್ರಾಬ್ಲಮ್ ಕೊಟ್ಬಿಟ್ರೆ ಅವೇನು ಥಿಂಕ್ ಮಾಡ್ತಾನೆ ಅಂದ್ರೆ ಈ ಪ್ರಾಬ್ಲಮ್ ಎಲ್ಲ ನಮ್ಮಂಥವ್ರಿಗೆಲ್ಲ ಕೇವಲ ಜಾಣ ವಿದ್ಯಾರ್ಥಿಗಳು ಅಂಥೇಳಿ ಆ ಕ್ವಶನ್ಗೆ ಅವ ಅಟೆಂಪ್ಟ್ ಮಾಡೋಕೆ ಹೋಗೋದಿಲ್ಲ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡೋದಂದ್ರೆ ನೀಟು ಮತ್ತು JEE ಅಂತ ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಅವರು ಅಟೆಂಪ್ಟ ಮಾಡೋಕೆ ಹೋಗೋದಿಲ್ಲ. ಯಾಕಂದ್ರೆ ಅವ್ರೇನು ಥಿಂಕ್ ಮಾಡ್ತಾರಪ್ಪ ಅಂತಂದ್ರೆ ನೀಟ್ JEE ಎಲ್ಲ ಹೈ ಲೆವೆಲ್ ಏನಪ್ಪ ಎಕ್ಸಾಮ್ಸು, ಅವೆಲ್ಲ ಕೇವಲ ಜಾಣ ವಿದ್ಯಾರ್ಥಿಗಳು ಮಾತ್ರ ಅವನ್ನ ಕ್ಲಿಯರ್ ಮಾಡ್ಬೋದು ಅಂಥೇಳಿ ಇಂಥ ದೊಡ್ಡ ವಿದ್ಯಾರ್ಥಿ ಅಂತ ಏನು ಲೇಬಲ್ ಮಾಡಿರ್ತಾರಲ್ಲ ಅವ್ರೇನು ಮಾಡ್ತಾರಪ್ಪ ಅಂದ್ರೆ ಅದನ್ನ ಅಟೆಂಪ್ಟ ಮಾಡೋಕೆ ಹೋಗೋದಿಲ್ಲ. ಸೊ ಈ ಥರ ಒಂದು ಲೇಬಲ್ ಮಾಡೋದು ಸ್ಟೂಡೆಂಟ್ಸ್ಗೆ ಅವ್ರ ಮೇಲೆ ಪರಿಣಾಮ ಬೀರ್ತೈತಿ. ಸೊ ಹಾಗಾಗಿ ಈ ಕ್ವಶನ್ಗೆ ಆನ್ಸರ್ ಅಂತಂದ್ರೆ ಡಸ್ ನಾಟ್ ಇಂಪ್ಲೈ ದ ಮೀನಿಂಗ್ ಆಫ್ ಅಸೆಸ್ಮೆಂಟ್. ಅಂದ್ರೆ ಅಸೆಸ್ಮೆಂಟ್ದು ಅದ್ರ ಮೀನಿಂಗ್ನ ಅಲ್ಲದು. ಅಂದ್ರೆ ಲೇಬಲ್ ಮಾಡೋದು ಸ್ಟೂಡೆಂಟ್ನ ಲೇಬಲ್ ಮಾಡೋದು ಅದರದ್ದು ಮೀನಿಂಗ್ ಅಲ್ಲ. ಸೊ ಆನ್ಸರ್ ಫಾರ್ 48th question is option number 4. It helps to label the students. Okay, let us move on to the 49th question. Arrange the following statements according to the ascending levels of geometrical thinking as per Van Haley's theory of geometrical learning. So Van Haley ಅನ್ನೋರು ಏನು ಮಾಡ್ಯಾರಪ್ಪ ಅಂತಂದ್ರೆ ಜೊಮೆಟ್ರಿಕಲ್ ಲರ್ನಿಂಗ್ದು ಅಂದ್ರೆ ಜೊಮೆಟ್ರಿಕಲ್ ಶೇಪ್ಸ್ ಲರ್ನಿಂಗ್ದು ಒಂದು ಹೈರಾರ್ಕಿ ಕೊಟ್ಟಿದ್ದಾರೆ. ಸೊ ನಮ್ಮ ಇಲ್ಲಿ ಕ್ವಶನ್ ಒಳಗೆ ಅಸೆಂಡಿಂಗ್ ಆರ್ಡರ್ ಒಳಗೆ ಏನು ಮಾಡ್ರಿ ಹೊಂದಿಸ್ರಿ ಅಂತ ಕೇಳಿದಾರೆ. ಸೊ ನಮ್ಗೆ ಫಸ್ಟ್ ಆಪ್ಷನ್ ನಂಬರ್ ಡಿ ನೋಡ್ರಿ, ಐಡೆಂಟಿಫಿಕೇಶನ್ ಆಫ್ ಜೊಮೆಟ್ರಿಕಲ್ ಶೇಪ್ಸ್. ಅಂದ್ರೆ ಮೊದಲು ಅವರು ಜೊಮೆಟ್ರಿಕಲ್ ಶೇಪ್ನ ಕಂಡು ಹಿಡಿತಾರ. ಸೊ ಇದು ಫಸ್ಟ್ ಆಪ್ಷನ್ ನಮ್ಗೆ ಬರಬೇಕು. ಸೊ ಆಪ್ಷನ್ ಡಿ ಫಸ್ಟ್ ಆಪ್ಷನ್ ಎಲ್ಲೆಲ್ಲ ಅದನ್ನ ಮಾರ್ಕ್ ಮಾಡ್ಬಿಡೋಣ, ತೆಗೆದ್ಬಿಡೋಣ. ಅಂದ್ರೆ 3ನೇ ಆಪ್ಷನ್ ಒಳಗಿಲ್ಲ, 2ನೇ ಆಪ್ಷನ್ ಒಳಗಿಲ್ಲ. ಓಕೆ, ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ಐಡೆಂಟಿಫೈ ಮಾಡಿದ್ಮೇಲೆ ಅವರು ಕ್ಲಾಸಿಫೈ ಮಾಡ್ತಾರೆ. ಅಂದ್ರೆ ಡಿಫ್ರೆಂಟ್ ಶೇಪ್ಸನ್ನು ಕ್ಲಾಸಿಫೈ ಮಾಡ್ತಾರೆ. ಸೊ ಕ್ಲಾಸಿಫಿಕೇಶನ್ ಮಾಡೋದೈತಿ ಆಪ್ಷನ್ ನಂಬರ್ ಬಿ ಒಳಗೈತಿ, ಕ್ಲಾಸಿಫಿಕೇಶನ್ ಆಫ್ ಡಿಫ್ರೆಂಟ್ ಶೇಪ್ಸ್. ಸೊ ಆಪ್ಷನ್ ನಂಬರ್ ಬಿ ಬರ್ಬೇಕು ನೆಕ್ಸ್ಟ್. ಆಮೇಲೆ ನೆಕ್ಸ್ಟ್ ಎ ಬರ್ತೈತಿ, ಅಂದ್ರೆ ಐಡೆಂಟಿಫಿಕೇಶನ್ ಆಫ್ ಪ್ರಾಪರ್ಟೀಸ್ ಆಫ್ ಜೊಮೆಟ್ರಿಕಲ್ ಶೇಪ್ಸ್, ಅವರ ಪ್ರಾಪರ್ಟಿಗಳನ್ನ ತಿಳ್ಕೊಂತಾರೆ. ನೆಕ್ಸ್ಟ್ ಫೈಂಡಿಂಗ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಪ್ರಾಪರ್ಟೀಸ್ ಆಫ್ ಜೊಮೆಟ್ರಿಕಲ್ ಶೇಪ್ಸ್, ಆ ಜೊಮೆಟ್ರಿಕಲ್ ರಿಲೇಷನ್ಶಿಪ್ನ ಕಂಡುಹಿಡಿತಾರೆ ಅವರು. ಯಾವ್ದಾರ ಶೇಪ್ಸ್ ಇರ್ತಾವಲ್ಲ ಅದರ ನಡುವಿರುವಂಥ ರಿಲೇಷನ್ಶಿಪ್ನ ಲಾಸ್ಟ್ ಅಂದರೆ ಕೊನೆ ಹಂತದಲ್ಲಿ ಕಂಡುಹಿಡ್ತಾರೆ. ಸೊ ಕರೆಕ್ಟ್ ಆಪ್ಷನ್ ಫಾರ್ 49th question is ಆಪ್ಷನ್ ನಂಬರ್ 4. PQRS is a parallelogram whose diagonals are PR and QS intersect at point O such that the OP is equal to x plus 7 cm, OQ is equal to
x plus 5 centimeter, OR is equal to 20 centimeter, OS is equal to 16 centimeter, then the value of 7y plus 5 in centimeter is ಅಂತ ಕೇಳಿದಾರೆ. ಸೊ ನಾವು ಫಸ್ಟ್ ಒಂದು ಪ್ಯಾರಲೋಗ್ರಾಮ್ನ ಡ್ರಾ ಮಾಡಿದ್ದೀನಿ. ಓಕೆ, ಇದನ್ನ ನೇಮಿಂಗ್ ಮಾಡೋಣ. ಫಸ್ಟ್ ಇದು ಪಿ, ಆಮೇಲೆ ಇದು ಕ್ಯೂ, ಇದು ಆರು, ನೆಕ್ಸ್ಟ್ ಇದು ಎಸ್. ಓಕೆ, ಆಮೇಲೆ ಕೊಟ್ಟಿದ್ದಾರೆ ಅಂತಂದ್ರೆ ಪಿ ಆರ್ ಮತ್ತು ಕ್ಯೂ ಎಸ್, ಅಂದರೆ ಇದು ಪಿ ಆರು ಮತ್ತು ಕ್ಯೂ ಎಸ್ ಇಂಟರ್ಸೆಕ್ಟ್ ಅಟ್ ಓ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ನಾನು ಓ ಅಂತ ಇಟ್ಕೊತೀನಿ. ನೆಕ್ಸ್ಟ್ ಏನು ಮಾಡಿದಾರೆ ಅಂತಂದ್ರೆ ಒ ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲೈತೆ ಒ ಪಿ? ಓ ಮತ್ತು ಪಿ, ಒ ಪಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಎಕ್ಸ್ ಪ್ಲಸ್ 7 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒ ಕ್ಯೂ ಅಂದರೆ ಇದು ಒ ಕ್ಯೂ ಎಷ್ಟು ಕೊಟ್ಟಿದ್ದಾರೆ? ಎಕ್ಸ್ ಪ್ಲಸ್ ವೈ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒ ಆರ್ 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒ ಎಸ್ ಎಷ್ಟು ಕೊಟ್ಟಿದ್ದಾರೆ? 16 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ನಮ್ಗೆ 7y ಪ್ಲಸ್ 5ನ ಕಂಡುಹಿಡಿಯೋಣ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾವು ಮೊದಲಿಲ್ಲಿ ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನು ಕಂಡುಹಿಡಬೇಕು. ಓಕೆ, ಇಲ್ಲಿ ಡಯಾಗೋನಲ್ಸು ಇಂಟರ್ಸೆಕ್ಟ್ ಆಗ್ಯಾವ ಅಂತ ಕೊಟ್ಟಿದ್ದಾರೆ. ಸೊ ಇಂಟರ್ಸೆಕ್ಟ್ ಯಾವಾಗಲೂ ಮಿಡ್ ಪಾಯಿಂಟ್ ಒಳಗೆ ಆಗೈತಿ ಇಲ್ಲಿ. ಓಕೆ, ಸೊ ಇಂಟರ್ಸೆಕ್ಟ್ ಮಿಡ್ ಪಾಯಿಂಟ್ ಒಳಗೆ ಆಗೈತೆ ಅಂದ್ರೆ ಒ ಪಿ ಈಸ್ ಈಕ್ವಲ್ ಟು ಓ ಆರ್ ಆಗಿರ್ತೈತಿ. ಹೌದಾ? ಸೊ ಅಂದ್ರೆ ಒ ಪಿ ಈಸ್ ಈಕ್ವಲ್ ಟು ಓ ಆರ್ ಆಗಿರ್ತೈತಿ. ಅದೇ ಥರ ಓ ಎಸ್ ಈಸ್ ಈಕ್ವಲ್ ಟು ಓ ಕ್ಯೂ ಆಗಿರ್ತೈತಿ. ಸೊ ಮೊದಲನೇದು ಏನಾಗಿರ್ತೈತಿ? ಒ ಪಿ ಈಸ್ ಈಕ್ವಲ್ ಟು ಓ ಆರ್ ಆಗಿರ್ತೈತಿ. ಹೌದಾ? ಇದನ್ನ ಯೂಸ್ ಮಾಡ್ಕೊಂಡು ನಾವು ಎಕ್ಸ್ ಎನ್ ಬೆಲೆ ಕಂಡುಹಿಡೋಣ. ಒ ಪಿ ಎಷ್ಟೈತಿ? ಎಕ್ಸ್ ಪ್ಲಸ್ 7 ಐತಿ. ಈಸ್ ಈಕ್ವಲ್ ಟು ಓ ಆರ್ ಎಷ್ಟು? 20. ಸೊ ಎಕ್ಸ್ ಈಸ್ ಈಕ್ವಲ್ ಟು 20 ಮೈನಸ್ 7. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂತು? 13 ಬಂತು. ಇದನ್ನು ಯೂಸ್ ಮಾಡಿಕೊಂಡು ವಾಯ್ ಬೆಲೆ ಕಂಡುಹಿಡೋಣ. ಅಂದ್ರೆ ಎಷ್ಟಿಲ್ಲಿ? ಓ ಕ್ಯೂ ಈಸ್ ಈಕ್ವಲ್ ಟು ಯಾವಾಗಲೂ ಓ ಎಸ್ ಇರ್ತೈತಿ. ಸೊ ಓ ಕ್ಯೂ ಎಷ್ಟೈತಿ? ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಓ ಎಸ್ 16. ಹೌದಾ? ನಾವು ಎಕ್ಸ್ ಬೆಲೆ ಕಂಡು ಹಿಡಿದಿರೋದು 13 ಪ್ಲಸ್ ವೈ ಈಸ್ ಈಕ್ವಲ್ ಟು 16. ಸೊ ವೈ ಈಸ್ ಈಕ್ವಲ್ ಟು 16 ಮೈನಸ್ 13 ಅಂದ್ರೆ ವೈ ಈಸ್ ಈಕ್ವಲ್ ಟು 3 ಆಯಿತು. ಹೌದಾ? ಆಮೇಲೆ ಅವ್ರು ನಮಗೆ ಕೇಳಿರೋದೇನು? 7y ಪ್ಲಸ್ 5. 7y ಪ್ಲಸ್ 5 ಕೇಳಿದಾರ? ಹಾಂ, 7 ಇಂಟು y ಎಷ್ಟೈತಿ? 3 ಪ್ಲಸ್ 5. 7 3 21 ಪ್ಲಸ್ 5. ಸೊ ರೈಟ್ ಆನ್ಸರ್ ಇಸ್ 21 ಪ್ಲಸ್ 5 26. Okay, right answer is 26. Okay, let us move on to the 51st question. If x is the least number which must be added to the 955 to make it a perfect square, then value of 3x plus 2 is equal to ಅಂತ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಎಕ್ಸ್ ಅನ್ನೋದು ಒಂದು ಸ್ಮಾಲೆಸ್ಟ್ ನಂಬರ್. ಎಂಥ ನಂಬರ್ಪ್ಪ ಅಂದ್ರೆ ಅದನ್ನು 955ಕ್ಕೆ ನಾವು ಕೂಡಿಸಿದ್ರೆ ಅದೊಂದು ಪರ್ಫೆಕ್ಟ್ ಸ್ಕ್ವೇರ್ ಆಕತಿ ಅಂತ ಹೇಳಿದಾರೆ. ಹಾಗಂದ್ರೆ 955ರ ಸುತ್ತಮುತ್ತಲಿರುವಂಥ ಸ್ಕ್ವೇರ್ಗಳನ್ನ ನಾವು ನೋಡೋಣ. ಫಸ್ಟ್ ಒಂದು 30 ಸ್ಕ್ವೇರ್ ಎಷ್ಟೈತಿ? 900 ಐತಿ. ಓಕೆ, ಆಮೇಲೆ 31ರ ಸ್ಕ್ವೇರ್ ನೋಡೋದಾದ್ರೆ 961. ಓಕೆ, ಇಲ್ಲಿ ಏನು ಹೇಳ್ಯಾರ? 955ಕ್ಕೆ ಆ ನಂಬರ್ನ ಆ್ಯಡ್ ಮಾಡ್ಬೇಕಂತ ಹೇಳಿದಾರೆ, ಕೂಡಿಸ್ಬೇಕಂತ ಹೇಳಿದಾರೆ. ಸೊ 900 955ಕ್ಕಿಂತ ಕಮ್ಮಿ ಐತಿ, ಇದು ಬರೋದಿಲ್ಲ. ಓಕೆ, ಅದರ ನೆಕ್ಸ್ಟ್ ನಂಬರ್ ಯಾವತ್ತಿ? 961. ಹಂಗಂದ್ರೆ 961 ಆಗ್ಬೇಕೀಗ ನಮಗೆ ನೆಕ್ಸ್ಟ್ ಸ್ಕ್ವೇರ್. ಸೊ 955ರಾಗ 960 ಅಂದ್ರೆ 955 ಕಳೆದು ಬಿಡೋಣ. 10 5 5 6 0 0 ಅಂದರೆ 6ನ್ನ ಅಂದರೆ ಎಕ್ಸ್ ಇಸ್ ಇಕ್ವಲ್ ಟು 6 ಬಂತ. ಅಂದರೆ 6ನ್ನ ನಾವೇನು ಮಾಡಬೇಕು? 955ಕ್ಕೆ ಕೂಡಿಸಿದರೆ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಬರ್ತೈತಿ. ಆ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು? 31 ಸ್ಕ್ವೇರು, ಅದು 961 ಅಂತ. ಹೌದಾ? ಅಂದ್ರೆ ನಮ್ಗೆ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದ್ರೆ 6. ಅಂದರೆ ಎಕ್ಸ್ ಬೆಲೆ 6 ಅಂತ ಸಿಕ್ತು. ಅವ್ರು ಕೇಳಿದೇನು? 3x ಪ್ಲಸ್ 2 ಕೇಳಿದಾರೆ. 3x ಪ್ಲಸ್ 2 ಕೇಳಿದಾರೆ. ಸೊ 3 ಇಂಟು 6 ಪ್ಲಸ್ 2, 3 6 18, 18 ಪ್ಲಸ್ 2 20. ಸೊ ದ ರೈಟ್ ಆನ್ಸರ್ ಈಸ್ 20. Let us move on to the 52nd question. D is a point on side AB of a triangle ABC such that CD is the bisector of ACB ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಇಲ್ಲಿ ಏನು ಮಾಡ್ತೀನಿ? ಒಂದು ಟ್ರಯಾಂಗಲ್ನ ತಗೊತೀನಿ. ಅವ್ರೇನು ಕೊಟ್ಟಿದ್ದಾರೆ? ಡಿ ಇಸ್ ಅ ಪಾಯಿಂಟ್ ಆನ್ ಸೈಡ್ ಎ ಬಿ ಕೊಟ್ಟಿದ್ದಾರೆ. ಇದು ಎ ಬಿ ಸೈಡ್ ಆದರೆ ಇಲ್ಲಿ ಒಂದು ಡಿ ಎ ಪಾಯಿಂಟ್ ಕೊಟ್ಟಿದ್ದಾರೆ. ಓಕೆ, ಸಚ್ ದಟ್ ಸಿ ಡಿ ಅಂದ್ರೆ ಸಿ ಡಿ. ಓಕೆ, ಸಿ ಡಿ ಇಸ್ ದಿ ಬೈಸೆಕ್ಟರ್ ಆಫ್ ಆಂಗಲ್ ಎ ಸಿ ಬಿ. ಅಂದರೆ ಎ ಸಿ ಬಿದು ಇದು ಸಿ ಡಿ ಬೈಸೆಕ್ಟರ್. ಓಕೆ, ಬೈಸೆಕ್ಟರ್ ಅಂದ್ರೆ ಏನು ತಿಳ್ಕೊಬೇಕಪ್ಪ ಅಂದ್ರೆ ನಾವು ಈ ಆಂಗಲ್ ಸಿ ಐತಲ್ಲ ಇದನ್ನ 2 ಈಕ್ವಲ್ ಭಾಗಗಳಾಗಿ
ಅದು ಡಿವೈಡ್ ಮಾಡ್ತೈತಿ. ಯಾವುದು ಸಿ ಮತ್ತು ಸಿ ಡಿ ಅನ್ನೋದು ಲೈನು ಈ ಆ್ಯಂಗಲ್ ಸಿನ ಎರಡು ಈಕ್ವಲ್ ಭಾಗಗಳಾಗಿ ಡಿವೈಡ್ ಮಾಡ್ತೈತಿ. ಓಕೆ, ಈಕ್ವಲ್ ಅಂತಂದ್ರೆ ಇದನ್ನ ಎಕ್ಸ್ ಅಂತ ತಿಳ್ಕೊಳ್ಳೋಣ ಮತ್ತು ಇದು ಎಕ್ಸ್ ಅಂತ ತಿಳ್ಕೊಳ್ಳೋಣ. ಇದು ಎಕ್ಸ್ ಡಿಗ್ರಿ, ಇದು ಎಕ್ಸ್ ಡಿಗ್ರಿ, ಯಾಕಂದ್ರೆ ಇಲ್ಲೇ ಕೊಟ್ಟಿರ್ತಾರೆ ನೋಡ್ರಿ, ಸಿ ಡಿ ಇಸ್ ದಿ ಬೈಸೆಕ್ಟರ್ ಆಫ್ ಎ ಸಿ ಬಿ ಅಂತೇಳಿ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇಫ್ ಆ್ಯಂಗಲ್ ಎ ಈಸ್ ಈಕ್ವಲ್ ಟು 50 ಡಿಗ್ರಿ ಕೊಟ್ಟಿದ್ದಾರೆ. ಅಂದರೆ ಈ ಆ್ಯಂಗಲ್ ಎ 50 ಡಿಗ್ರಿ. ನೆಕ್ಸ್ಟ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 70 ಡಿಗ್ರಿ ಕೊಟ್ಟಿದ್ದಾರೆ. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 70 ಡಿಗ್ರಿ. ದೆನ್ ಫೈಂಡ್ ಆ್ಯಂಗಲ್ ಎ ಡಿ ಸಿ ಕೊಟ್ಟಿದ್ದಾರೆ. ಅಂದರೆ ಎ ಡಿ ಸಿ ಈ ಆ್ಯಂಗಲ್ನ ಏನು ಮಾಡ್ಬೇಕು ನಾವು ಕಣ್ಣು ಹಿಡೀರಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಮೊದಲು ಏನು ಮಾಡೋಣ ನಾವು ಅಂತಂದ್ರೆ ಟ್ರಯಾಂಗಲ್ದು ಪ್ರಾಪರ್ಟಿ ಹಾಕೋಣ. ಟ್ರಯಾಂಗಲ್ ಪ್ರಾಪರ್ಟಿ ಏನಪ್ಪ, ಸಮ್ ಆಫ್ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್ ಟು 180 ಡಿಗ್ರಿ. ಅಂದ್ರೆ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಎಷ್ಟು ಇರ್ತೈತೆ ಅಂತಂದ್ರೆ 180 ಡಿಗ್ರಿ ಇರ್ತೈತಿ. ಸೊ ಇನ್ ಟ್ರಯಾಂಗಲ್ ಎ ಸಿ ಬಿ ಅಂದ್ರೆ ಹೋಲ್ ಇದೆಲ್ಲ ಕೂಡಿ ಎ ಸಿ ಬಿ ಒಳಗೆ ಏನಿರ್ತದೆ ಅಂದ್ರೆ ಇವು ಆ್ಯಂಗಲ್ ಎ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಬಿ ಇಸ್ಗಳು 180 ಡಿಗ್ರಿ ಇರ್ತೈತಿ. ಓಕೆ, ಸೊ ಆ್ಯಂಗಲ್ ಎ ಎಷ್ಟೈತಿ 50 ಡಿಗ್ರಿ ಪ್ಲಸ್ ಆ್ಯಂಗಲ್ ಬಿ ಎಷ್ಟೈತಿ 70 ಡಿಗ್ರಿ ಪ್ಲಸ್ ಆ್ಯಂಗಲ್ ಸಿ ಎಷ್ಟೈತಿ ಎಕ್ಸ್ ಪ್ಲಸ್ ಎಕ್ಸ್ 2x ಐತಿ ಈಸ್ ಈಕ್ವಲ್ ಟು 180 ಡಿಗ್ರಿ ಇರ್ತೈತಿ. ಸೊ 50 ಪ್ಲಸ್ 70 120 ಪ್ಲಸ್ 2x ಈಸ್ ಈಕ್ವಲ್ ಟು 180. ಓಕೆ, 2x ಈಸ್ ಈಕ್ವಲ್ ಟು 180 ಮೈನಸ್ 120. ಸೊ 2x ಈಸ್ ಈಕ್ವಲ್ ಟು 180 ಮೈನಸ್ 120 60. ಸೊ x ಈಸ್ ಈಕ್ವಲ್ ಟು 60 ಡಿವೈಡ್ ಬೈ 2, x ಈಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಬಂತು. ಅಂದ್ರೆ ಒಂದು ಎಕ್ಸ್ ಅಂದರೆ ಎಷ್ಟು 30 ಡಿಗ್ರಿ, ಇದು ಸಹ ಒಂದು 30 ಡಿಗ್ರಿ. ಅಂದ್ರೆ ಸೊ ಟೋಟಲು ಸಿ ಆ್ಯಂಗಲ್ ಎಷ್ಟು ಬಂತು ನಮ್ಗೆ ಅಂದ್ರೆ 60 ಡಿಗ್ರಿ ಬಂತು ನಮಗೆ. ಓಕೆ, ನೆಕ್ಸ್ಟ್ ಅವ್ರು ಏನು ಕೇಳಿದಾರಪ್ಪ ಅಂತಂದ್ರೆ ಆ್ಯಂಗಲ್ ಡಿ ಕೇಳಿದಾರೆ. ಓಕೆ, ಹಾಗಂದ್ರೆ ಆ್ಯಂಗಲ್ ಡಿ ಕನ್ ಹೇಳಿದಾರೆ ಅಂದ್ರೆ ಬರೀ ಈಗ ಈ ಆ್ಯಂಗಲ್ ಮಾತ್ರ ಕನ್ಸಿಡರ್ ಮಾಡೋಣ ನಾವು, ಈ ಆ್ಯಂಗಲ್ ಮಾತ್ರ ಕನ್ಸಿಡರ್ ಮಾಡೋಣ. ಓಕೆ, ಅಂದ್ರೆ ಇನ್ ಟ್ರಯಾಂಗಲ್ ಎ ಸಿ ಡಿ ಅಂದರೆ ಎ ಸಿ ಮತ್ತು ಡಿ ಇದರೊಳಗೆ ಏನಂತಂದ್ರೆ ಇದು ಈಗ ಅದ ಪ್ರಾಪರ್ಟಿ ಅಪ್ಲೈ ಮಾಡೋಣ. ಯಾವುದಪ್ಪ, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಅಂದ್ರೆ ಒಳಕೋನಗಳ ಮೊತ್ತ ಎಷ್ಟಿರ್ತಿ 180 ಡಿಗ್ರಿ ಇರ್ತೈತಿ. ಅಂದ್ರೆ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಡಿ ಈಕ್ವಲ್ ಟು 180 ಡಿಗ್ರಿನ ಇರ್ತೈತಿ. ಹೌದಾ, ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ 50 ಪ್ಲಸ್ ಆ್ಯಂಗಲ್ ಸಿ ಈಗ ಕಣ್ಣು ಹಿಡಿದಿರೋದು ಅಂದರೆ ಇಲ್ಲಿ ಆ್ಯಂಗಲ್ ಸಿದು ಅರ್ಧ. ಹೌದಾ, ಈಗ ಇದನ್ನ ಈ ಆ್ಯಂಗಲ್ ಮಾತ್ರ ಕಣ್ಣು ಹಿಡಿತೀವಿ ನಾವು. ಅಂದರೆ ಎಷ್ಟೈತಿ ಇಲ್ಲಿ 30 ಡಿಗ್ರಿ. ಹೌದಾ, ನೆಕ್ಸ್ಟ್ ಆ್ಯಂಗಲ್ ಡಿ ನಮ್ಗೆ ಈ ಆ್ಯಂಗಲ್ ಗೊತ್ತಿಲ್ಲ, ಸೊ ಅದನ್ನೇ ಮಾಡೋಣ ಹಂಗೆ ಇಡೋಣ ಈಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, 50 ಪ್ಲಸ್ 30 80 ಡಿಗ್ರಿ ಪ್ಲಸ್ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು 180 ಮೈನಸ್ 80. ಸೊ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು 100 ಡಿಗ್ರಿ. ಹೌದಾ, ಅಂದರೆ ನಮ್ಗೆ ಕೇಳಿದೇನವರು ಆ್ಯಂಗಲ್ ಎ ಡಿ ಸಿ ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ. ಸೊ ಎ ಡಿ ಸಿ ಅಂತಂದ್ರೆ ಇದನ್ನ ಕೇಳಿದಾರೆ, ಇದೆಷ್ಟಿದು 100 ಡಿಗ್ರಿ. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ 100 ಡಿಗ್ರಿ. Let us move on to the 53rd question. At upper primary stage, as per NCERT, which of the following topics have not been included under the number system ಅಂತ ಕೇಳಿದಾರೆ. ಅಂದ್ರೆ ಅಪ್ಪರ್ ಪ್ರೈಮರಿ ಸ್ಟೇಜ್ ಒಳಗೆ ನಂಬರ್ ಸಿಸ್ಟಮ್ ಒಳಗೆ ಯಾವ ಒಂದು ಟಾಪಿಕ್ನ ಇನ್ಕ್ಲೂಡ್ ಮಾಡಿಲ್ಲ ಅಂತ ಹೇಳಿ. ಓಕೆ, ಎಲ್ಲಿ ಅಪ್ಪರ್ ಪ್ರೈಮರಿ ಸ್ಟೇಜ್ ಒಳಗೆ ಒಂದೇದು ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್. ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ನ ನಾವು ಅಪ್ಪರ್ ಪ್ರೈಮರಿ ಸ್ಟೇಜ್ ಒಳಗೆ ಕಲಿತೀವಿ. ಇದರ ಪ್ರಕಾರ ರಾಂಗ್, ಯಾಕಂದ್ರೆ ನಾಟ್ ಕೇಳಿದ್ದಾರೆ. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆ್ಯಂಡ್ ಕ್ಯೂಬಿಟ್ಸ್ ಬಗ್ಗೆ ಕಲಿತಾರೆ ಹುಡುಗರು, ಇದು ಕರೆಕ್ಟ್. ಆಮೇಲೆ ಫ್ರಾಕ್ಷನ್ಸ್ ಬಗ್ಗೆನೂ ಕಲಿತಾರೆ. ಬಟ್ ಯಾವುದ್ರ ಬಗ್ಗೆ ಕಲಿಯೋದಿಲ್ಲಪ್ಪ ಅಂತಂದ್ರೆ ಕಾಂಪ್ಲೆಕ್ಸ್ ನಂಬರ್ಸ್ ಬಗ್ಗೆ ಕಲಿಯೋದಿಲ್ಲ. ಈ ಕಾಂಪ್ಲೆಕ್ಸ್ ನಂಬರ್ಸ್ನ 11th ಕ್ಲಾಸ್ ಒಳಗೆ ಕಲಿತಾರೆ. ಅಂದರೆ PUC ಫಸ್ಟ್ ಇಯರ್ ಒಳಗೆ ಕಲಿತಾರೆ ಹುಡುಗರು. ಸೊ ದ ರೈಟ್ ಆನ್ಸರ್ ಈಸ್ ಕಾಂಪ್ಲೆಕ್ಸ್ ನಂಬರ್ಸ್. ಲೆಟ್ ಅಸ್ ಮೂವ್ ಆನ್ ಟು ದ 54th question. Perimeter of a quadrilateral ABCD is 120 cm. If BC is equal to 48 cm, CD is equal to 17 cm, ED is equal to 40 cm, and angle A is equal to angle B is equal to 90 degree, then the area of a quadrilateral ABCD in centimeter square ಅಂತ ಕೇಳಿದಾರೆ. ಓಕೆ, ಫಸ್ಟ್ ನಾನು ಒಂದು ಕ್ವಾಡ್ರಿಲ್ಯಾಟ್ರಲ್ನ ತಯಾರಿಸ್ಕೊಂತೇನೆ. ಎಂಥ ಕ್ವಾಡ್ರಿಲ್ಯಾಟ್ರಲ್ ಅಂತಂದ್ರೆ 2 ಸೈಡ್ಸ್ ಪ್ಯಾರಲ್ ಇರಬೇಕು. ಯಾಕೆ ಪ್ಯಾರಲ್ ಇರಬೇಕಪ್ಪ ಅಂತಂದ್ರೆ ನೋಡ್ರಿ, ಆ್ಯಂಗಲ್ ಎ ಇಸ್ ಟು ಆ್ಯಂಗಲ್ ಬಿ ಇಸ್ 90 ಡಿಗ್ರಿ ಕೊಟ್ಟಿದ್ದಾರೆ. ಹೌದಾ,
ಸೊ ನಾ ಇದನ್ನೇ ಮಾಡ್ತೀನಿ ಆ್ಯಂಗಲ್ ಎ ಅಂತ ನೇಮ್ ಮಾಡ್ತೀನಿ, ಇದನ್ನ ಆ್ಯಂಗಲ್ ಬಿ ಮಾಡ್ತೀನಿ. ಸೊ ಇವೆರಡು ಎಷ್ಟಿದಾವೆ 90 ಡಿಗ್ರಿ ಅದಾವೆ. ಇವೆರಡು 90 ಡಿಗ್ರಿ ಇದ್ದಿದ್ದಕ್ಕೆ ಏನಾಗೈತಿ, ಇವೆರಡು ಸೈಡ್ ಪ್ಯಾರಲಲ್ ಆಗಿದಾವೆ. ಓಕೆ, ಸೊ ಎ ಬಿ ಸಿ ಆ್ಯಂಡ್ ಡಿ. ಹೌದಾ, ಆಮೇಲೆ ಅವ್ರೇನು ಕೊಟ್ಟಿದ್ದಾರೆ ಅಂತಂದ್ರೆ ಬಿ ಸಿ ಇಸ್ ಇಕ್ವಲ್ ಟು 48 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದು 48 ಐತೆ. ಆಮೇಲೆ ಸಿ ಡಿ ಇಸ್ ಇಕ್ವಲ್ ಟು 17 ಸೆಂಟಿಮೀಟರ್. ಸಿ ಡಿ ಇಸ್ ಇಕ್ವಲ್ ಟು 17 ಸೆಂಟಿಮೀಟರ್. ಆಮೇಲೆ ಎ ಡಿ ಇಸ್ ಇಕ್ವಲ್ ಟು 40 ಸೆಂಟಿಮೀಟರ್. ಎ ಡಿ ಇಸ್ ಇಕ್ವಲ್ ಟು 40 ಸೆಂಟಿಮೀಟರ್. ಬಟ್ ನಮ್ಗೆ ಎ ಬಿ ಎಷ್ಟೈತೆ ಕೊಟ್ಟಿಲ್ಲ. ಹೌದಾ, ಮೊದಲಿಗೆ ನಾವೇನು ಮಾಡೋಣಪ್ಪ ಅಂದ್ರೆ ಎ ಬಿನ ಕಂಡುಹಿಡ್ಕೊಳ್ಳೋಣ. ಬಟ್ ಅಲ್ಲಿ ನಮ್ಗೆ ಇನ್ನೊಂದು ಏನು ಕೊಟ್ಟಾರ ಅಂತಂದ್ರೆ ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರೆ, 20 ಅಂದರೆ 120 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹೌದಾ, ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 120 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ 120 ಸೆಂಟಿಮೀಟರ್ ಯೂಸ್ ಮಾಡ್ಕೊಂಡು ನಾವು ಅಂತಂದ್ರೆ ಎ ಬಿ ವ್ಯಾಲ್ಯೂನ ಕಂಡುಹಿಡೋಣ. ಹೌದಾ, ಸೊ ಪೆರಿಮೀಟರ್ ಅಂದ್ರೆ ಏನಿಲ್ಲ, ಸಮ್ ಆಫ್ ಆಲ್ ದ ಸೈಡ್ಸ್. ಓಕೆ, ಸೊ ಸಮ್ ಆಫ್ ಆಲ್ ದ ಸೈಡ್ಸ್ ಅಂದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ. ಹೌದಾ, ಇದು ಎದಕ್ಕೆ ಇರ್ತೈತಿ, ಈಕ್ವಲ್ 120 ಸೆಂಟಿಮೀಟರ್ ಅಂದರೆ ಪೆರಿಮೀಟರ್ ಸುತ್ತಳತಿ. ಹೌದಾ, ಎ ಬಿ ನಮ್ಗೆ ಗೊತ್ತಿಲ್ಲ, ಎ ಬಿ ಹಂಗೆ ಇಡ್ತೇನೆ. ಪ್ಲಸ್ ಬಿ ಸಿ ಎಷ್ಟೈತಿ 48, ಸಿ ಡಿ 17 ಪ್ಲಸ್ ಡಿ ಎ 40 ಇಸ್ ಈಕ್ವಲ್ ಟು 120. ಸೊ ಎ ಬಿ ಪ್ಲಸ್ ಇವು ಮೂರೂ ಸಹ ಎಲ್ಲ ಕೂಡಿಸಿದ್ರೆ ಎಷ್ಟು ಬರ್ತೈತೆ ಅಂದ್ರೆ 105 ಬರ್ತೈತಿ. ಇಸ್ ಈಕ್ವಲ್ ಟು 120. ಸೊ ಎ ಬಿ ಇಸ್ ಈಕ್ವಲ್ ಟು 120 ಮೈನಸ್ 105 ಎಷ್ಟು ಬಂತು, 15 ಬಂತು. ಓಕೆ, ಅಂದರೆ ಎ ಬಿ ನಾವು ಕಂಡು ಹಿಡಿದ್ವಿ 15. ನೆಕ್ಸ್ಟ್ ಏನು ಕೇಳಿದಾರ ಅವ್ರ, ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ಕೇಳಿದಾರೆ. ಸೊ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಇದೊಂದು ಟ್ರಾಪಿಸಿಯಂ ಅಂತ. ಇದೀಗ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ಅಥವಾ ಇದೊಂದು ಫುಲ್ ಟ್ರಾಪಿಸಿಯಂ. ಸೊ ಏರಿಯಾ ಆಫ್ ಟ್ರಾಪಿಸಿಯಂ ಇಸ್ ಈಕ್ವಲ್ ಟು ಹಾಫ್ ಇಂಟು ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಇಂಟು ಹೈಟ್. ಓಕೆ, ಇದು ಏರಿಯಾ ಆಫ್ ಟ್ರಾಪಿಸಿಯಮ್ದು ಒಂದು ಫಾರ್ಮುಲಾ. ಈಗ ನಾವು ಫಾರ್ಮುಲಾ ಇದು ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ ವ್ಯಾಲ್ಯೂಸ್. ಹಾಫ್ ಇಂಟು ಸಮ್ ಆಫ್ ಪ್ಯಾರಲಲ್ ಸೈಡ್ಸ್. ಓಕೆ, ಇಲ್ಲಿ ಸಮ್ ಆಫ್ ಪ್ಯಾರಲಲ್ ಸೈಡ್ ಯಾವ್ದಾವು 40 ಅಂದರೆ ಬಿ ಸಿ ಮತ್ತು ಎ ಡಿ. ಓಕೆ, ಫಸ್ಟ್ ಬಿ ಸಿ ತೊಗೊಳ್ಳೋಣ 48 ಪ್ಲಸ್ ಎ ಡಿ ಎಷ್ಟೈತಿ 40 ಇಂಟು ಹೈಟು ಈಗ ಕಂಡು ಹಿಡಿದಿವಲ್ಲ ಎ ಬಿ ಇದೆ ಎಷ್ಟು 15 ಐತಿ. ಓಕೆ, ಸೊ ಹಾಫ್ ಇಂಟು 48 ಪ್ಲಸ್ 40 ಎಷ್ಟಪ್ಪ ಆಯ್ತು ಅಂದ್ರೆ 88 ಐತಿ ಇಂಟು 15. ಸೊ ಕಟ್ತಾ ಬಿಡೋಣ, 2 1 2 44. ಸೊ 44 ಇಂಟು 15 ಎಷ್ಟು ಬರ್ತೈತಪ್ಪ ಅಂದ್ರೆ 660 ಬರ್ತೈತಿ ಆನ್ಸರ್. ಸೊ ರೈಟ್ ಆನ್ಸರ್ ಫಾರ್ 54th question is 660. Let us move on to the 55th question. Which of the following statement is least appropriate regarding proofs in mathematics? ಅಂದರೆ ಪ್ರೂಫ್ಸ್ ಬಗ್ಗೆ ಕೇಳಿದಾರೋ ಕೂಡ ಅದು ಲೀಸ್ಟ್ ಅಪ್ರಾಪ್ರಿಯೇಟ್ ಅಂತ. ಫಸ್ಟ್ ಆಪ್ಷನ್ ನೋಡ್ರಿ, ಇಟ್ ಕ್ಯಾನ್ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ವ್ಯಾಲಿಡೇಟ್ ದೇರ್ ಓನ್ ರೀಸನಿಂಗ್. ಹೌದಾ, ಪ್ರೂಫ್ ರೀಸನಿಂಗ್ನ ವ್ಯಾಲಿಡೇಟ್ ಮಾಡ್ತೈತಿ, ಕರೆಕ್ಟ್. ಥರ್ಡ್ ಆಪ್ಷನ್ ನೋಡ್ರಿ, ಇಟ್ ಎಕ್ಸ್ಪ್ಲೇನ್ಸ್ ವೈ ಅ ಪರ್ಟಿಕ್ಯುಲರ್ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಥರ್ಡ್ ಆಪ್ಷನ್ ನೋಡ್ರಿ, ಇಟ್ ಎಕ್ಸ್ಪ್ಲೇನ್ಸ್ ವೈ ಅ ಪರ್ಟಿಕ್ಯುಲರ್ ಮ್ಯಾಥಮೆಟಿಕಲ್ ರಿಸಲ್ಟ್ ಮಸ್ಟ್ ಬಿ ಟ್ರೂ. ಇದು ಕರೆಕ್ಟು, ಪ್ರೂಫು ಎಕ್ಸ್ಪ್ಲೇನ್ ಮಾಡ್ತೈತಿ ಯಾವುದು ಮ್ಯಾಥಮೆಟಿಕಲ್ ರೀಸನ್ ಕರೆಕ್ಟ್ ಆಯಿತು ಇಲ್ಲೋ ಅಂಥೇಳಿ. ಆಮ್ಯಾಗ ಇಟ್ ಹೆಲ್ಪ್ಸ್ ಟು ರಿವೀಲ್ ದಿ ಕನೆಕ್ಷನ್ಸ್ ಆ್ಯಂಡ್ ಪ್ರೊವೈಡ್ ಇನ್ಸೈಟ್ಸ್ ಇನ್ ಟು ದ ಅಂಡರ್ಲೈಯಿಂಗ್ ಸ್ಟ್ರಕ್ಚರ್ ಆಫ್ ಮ್ಯಾಥಮೆಟಿಕ್ಸ್. ಇದು ಆಪ್ಷನ್ ಕರೆಕ್ಟ್. ಇಲ್ಲಿ ನೋಡ್ರಿ ಸೆಕೆಂಡ್ ಆಪ್ಷನ್ ನೋಡ್ರಿ, ಪ್ರೂಫ್ಸ್ ಆರ್ ಬಿಲ್ಟ್ ಆನ್ ಇಂಟ್ಯೂಟಿವ್ ನಾಲೆಜ್, ಕರೆಕ್ಟ್, ಆ್ಯಂಡ್ ನಾಟ್ ರೀಸನಿಂಗ್ ಅಂತ ಕೊಟ್ಟಿದ್ದಾರೆ. ಇದು ಆಪ್ಷನ್ ತಪ್ಪು, ನಾಟ್ ರೀಸನಿಂಗ್ ಆಗುದಿಲ್ಲ ಇಲ್ಲಿ. ಸೊ ಕರೆಕ್ಟ್ ಆನ್ಸರ್ ಫಾರ್ 55th question is option number 2. Let us move on to the 56th question. Which of the following is not an indicator of creativity in mathematics? ಅಂದ್ರೆ ಗಣಿತದಲ್ಲಿ ರಚನಾತ್ಮಕತೆಯ ಸಂಕೇತ ಯಾವುದಲ್ಲ ಅಂತ ಕೇಳಿದಾರೆ ಇದರೊಳಗೆ. ಓಕೆ, ಫಸ್ಟ್ ನೋಡ್ರಿ, ಸ್ಟೂಡೆಂಟ್ಸ್ ಯೂಸ್ ಮಲ್ಟಿಪಲ್ ಅಂಡ್ ಅಲ್ಟರ್ನೇಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಟಜೀಸ್. ಅಂದ್ರೆ ಕೇವಲ ಒಂದೇ ವಿಧಾನ ಬಳಸದೆ ಬಹಳಷ್ಟು ವಿಧಾನಗಳಿಂದ ನಾವು ಗಣಿತದಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಬಹುದು ಅಂತ ಹೇಳ್ಕೊಟ್ಟಿದ್ದಾರೆ. ಇದು ಆಪ್ಷನ್ ಕರೆಕ್ಟ್. ಇದು ಕ್ರಿಯೇಟಿವಿಟಿನ ಏನು ಮಾಡ್ತೈತಿ, ಬೆಂಬಲಿಸ್ತೈತಿ, ಕರೆಕ್ಟ್. ಸ್ಟೂಡೆಂಟ್ ಕ್ಯಾನ್ ಪೋಸ್ ಕ್ವಶನ್ಸ್, ಅಂದ್ರೆ ಸ್ಟೂಡೆಂಟ್ಗಳು ಕ್ವಶನ್ಗಳನ್ನ ಕೇಳ್ತಾರ ಕ್ರಿಯೇಟಿವ್ ಆಗಿ ಅಂತೇಳಿ, ಅದು ಕರೆಕ್ಟ್. ಅಂದ್ರೆ ಅವ್ರ ಡೌಟ್ಗಳನ್ನ ಸಾಲ್ವ್ ಮಾಡ್ಕೊಳಕ ಕ್ವಶನ್ಸ್ಗಳನ್ನ ಕೇಳ್ತಾರ, ಕರೆಕ್ಟ್.
ಆಮೇಲೆ ಆಪ್ಷನ್ ನಂಬರ್ 4 ನೋಡ್ರಿ, ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಥಿಂಕ್ ಫ್ಲೆಕ್ಸಿಬಲಿ, ಕರೆಕ್ಟು. ಅವರು ಥಿಂಕಿಂಗ್ ಫ್ಲೆಕ್ಸಿಬಲ್ ಆಗಿ ಮಾಡ್ತಾರೆ, ಕರೆಕ್ಟು. ಆಮೇಲೆ ಆಪ್ಷನ್ ನಂಬರ್ 3 ನೋಡ್ರಿ, ಸ್ಟೂಡೆಂಟ್ ಯೂಸ್ ಕನ್ವರ್ಜೆಂಟ್ ಥಿಂಕಿಂಗ್ ಇನ್ ಡಿಫ್ರೆಂಟ್ ಕಾಂಟ್ಯಾಕ್ಟ್ಸ್. ಓಕೆ, ನಾವು ಯಾವಾಗಲೂ ಮ್ಯಾಥಮೆಟಿಕ್ಸ್ ಒಳಗೆ ಥಿಂಕಿಂಗ್ ಹೆಂಗೆ ಇರಬೇಕಪ್ಪ ಅಂದ್ರೆ ಡೈವರ್ಜೆಂಟ್ ಆಗಿರಬೇಕು. ಓಕೆ, ಬ್ರಾಡ್ ವೇ ಆಗಿರಬೇಕು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಕನ್ವರ್ಜೆಂಟ್ ಥಿಂಕಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ನಂಬರ್ 3 ಈಸ್ ರಾಂಗ್. ಅಂದ್ರೆ ಇಲ್ಲಿ ನಾಟ್ ಕೇಳಿದಾರೆ. ಸೊ ಆಪ್ಷನ್ ನಂಬರ್ 3ನೇದೇನ ಕರೆಕ್ಟ್ ಆಗ್ತದೆ. Let us move on to the 57th question. Arun is 3 years older than Varun. 8 years ago, 5/6 of Arun's age exceeded 3/5 of Varun's age by 6 years. If the present age of Varun is x years, then the value of x can be determined by solving the equation ಅಂತ ಕೊಟ್ಟಿದ್ದಾರೆ. ಓಕೆ, ಮೊದಲಿಗೆ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಅರುಣ್ ಮತ್ತು ವರುಣ್ ಅಂತ ಬರ್ಕೊಂಡೇನಿ. ಪ್ರೆಸೆಂಟ್ ಅಂದ್ರೆ ವರ್ತಮಾನ ಕಾಲ, ಫ್ಯೂಚರ್ ಭವಿಷ್ಯತ್ ಕಾಲ, ಪಾಸ್ಟ್ ಅಂದ್ರೆ ಭೂತಕಾಲ ಅಂತ ಬರ್ಕೊಂಡಿದ್ದೀನಿ. ಓಕೆ, ಅವ್ರು ಇಲ್ಲಿ ಕ್ವಶನ್ಸ್ ಒಳಗೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಇಫ್ ದ ಪ್ರೆಸೆಂಟ್ ಏಜ್ ಆಫ್ ವರುಣ್ ಈಸ್ x ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ, ವರುಣ್ ಒಂದು ಪ್ರೆಸೆಂಟ್ ಅಂದ್ರೆ ವರ್ತಮಾನದಲ್ಲಿರುವಂಥ ಏಜು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ ಕ್ವಶನ್ ಹೋಗ್ಕೊಂತ ಸಾಲ್ವ್ ಮಾಡ್ಕೊಂತ ಹೋಗೋಣ. ಅರುಣ್ ಈಸ್ 3 years ಓಲ್ಡರ್ ದೆನ್ ವರುಣ್. ಅಂದ್ರೆ ಅರುಣನು ವರುಣ್ಗಿಂತ 3 ವರ್ಷ ದೊಡ್ಡವನು. ಅಂದ್ರೆ ವರುಣಿಗೆ ಎಕ್ಸ್ ಇಯರ್ಸ್ ಇದ್ರೆ ಅರುಣ್ಗೆ ಎಷ್ಟಿರ್ತೈತಿ, x+3, ಯಾಕಂದ್ರೆ ಅವನ 3 ವರ್ಷ ದೊಡ್ಡವನು. ಹೌದಾ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 8 years ಎಗೋ ಅಂದ್ರೆ 8 ವರ್ಷದ ಹಿಂದೆ. ನಾವೇನು ಮಾಡೋಣ, ಭೂತಕಾಲಕ್ಕೆ ಹೋಗೋಣ. 8 ವರ್ಷದ ಹಿಂದೆ ಅಂದ್ರೆ 8 ವರ್ಷಕ್ಕೆ ಹಿಂದೆ ಹೋದ್ರೆ ನಮ್ಗೆ ಅರುಣ್ ವಯಸ್ಸು ಎಷ್ಟಿರ್ತೈತಿ ನೋಡ್ರಿ, x+3 - 8 ಮಾಡಿದ್ರೆ x -5 ಇರ್ತೈತಿ. ಅದೇ ಥರ ವರುಣಿಗೆ ಎಷ್ಟಿರ್ತೈತಿ, ಇದ್ದ ಏಜ್ದಾಗ 8 ವರ್ಷಗಳಿದು. ಅಂದ್ರೆ 8 ವರ್ಷದ ಹಿಂದೆ ಅರುಣಿಗೆ x-5 ಇಯರ್ಸ್ ಇರ್ತೈತಿ, ವರುಣಿಗೆ x-8 ಇರ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡಿಲಿ. 8 yearsಗೋ 5/6 ಆಫ್ ಅರುಣ್ಸ್ ಏಜ್. ಹೌದಾ, ಅರುಣ್ ಏಜ್ ಎಷ್ಟೈತಿ, x-5. ಇದ್ರದ್ದು 5/6 ಕೇಳಿದಾರೆ. ಹೌದಾ, 5/6 ಆಫ್ ಅರುಣ್ಸ್ ಏಜ್ ಎಕ್ಸೀಡೆಡ್ 3/5 ಆಫ್ ವರುಣ್ಸ್ ಏಜ್. ಓಕೆ, ವರುಣ್ ಏಜ್ 3/5 ಆಫ್ ವರುಣ್ಸ್ ಏಜ್ ಅಂದ್ರೆ ವರುಣ್ ಏಜ್ 8 ವರ್ಷದ ಹಿಂದೆ ಎಷ್ಟಿತ್ತು, x-8. ಇದರ 3/5. ಹೌದಾ, ನೋಡ್ರಿ ಇಲ್ಲಿ ಅರುಣ್ಸ್ ಏಜ್ ಎಕ್ಸಿಡೆಡ್ 3/5 ಆಫ್ ವರುಣ್ಸ್ ಏಜ್ ಬೈ 6 years. ಓಕೆ, ಅಂದ್ರೆ ಬೈ 6 years ಅಂದ್ರೆ +6 ಇಲ್ಲಿ ಮಾಡ್ಬೇಕು. ಹೌದಾ, ಅಂದ್ರೆ ಈ 5/6 ಆಫ್ x-5 ಐತಲ್ಲ, 3/5 ಆಫ್ x-8 ಇದ್ರಕ್ಕಿಂತ 6 ವರ್ಷ ಹೆಚ್ಚಿಗೆ ಐತಿ ಇದು. ಕರೆಕ್ಟಾ, ಅಂದ್ರೆ +6 ಈ ಕಡೆ ಬರ್ತೈತಿ. ಹೌದಾ, ಹಾಗಾದ್ರೆ ಇದನ್ನ ನಾವು ಸಾಲ್ವ್ ಹೆಂಗ್ ಮಾಡೋಣ ಅಂತ ಕೇಳಿದಾರೆ. ಅಂದ್ರೆ ಎಕ್ಸ್ ಬೆಲೆ ಕಂಡು ಹಿಡಿಯಬೇಕತ್ತೀರ, ಒಂದು ಇಕ್ವೇಶನ್ ಫಾರ್ಮ್ ಮಾಡಿ ಅಂತ ಹೇಳಿದಾರೆ. ಇಲ್ಲಿ ನೀವು ಆಪ್ಷನ್ಸ್ ಒಳಗೆ ನೋಡೋದಾದ್ರೆ ಎಲ್ಲ ಸೈಡ್ನು ಎಲ್ಲ ಆಪ್ಷನಲ್ಲೂ 6 = ಅಂತ ಕೊಟ್ಟಿದ್ದಾರೆ. ಹೌದಾ, 6 = ಹೌದಾ, ಹಂಗಂದ್ರೆ ನಾವು ಇದನ್ನೇನು ಮಾಡೋಣ, 6 = ಫಾರ್ಮ್ ಒಳಗೆ ತಂದ್ಬಿಡೋಣ. ಓಕೆ, ನೋಡ್ರಿ 5/6 x-5. ಓಕೆ, ಆಮೇಲೆ ಈ 3/5ನ ಏನು ಮಾಡೋಣ, ಎಲ್ ಎಚ್ ಸೈಡ್ ತೊಗೊಂಬರು, -3/5 ಇಂಟು x-8. ಲಾಸ್ಟ್ ಆರ್ ಎಚ್ ಸೈಡ್ ಒಳಗೆ ಇರ್ತೈತಿ, ಬರೀ 6 ಅಷ್ಟೇ ಉಳಿದೈತಿ. ಓಕೆ, ಅಂದ್ರೆ ಇದೇ ಫಾರ್ಮುಲಾಗೆ ತೊಗೊಂಬಂದಿವಿ ನಾವು. ಆಪ್ಷನ್ಸ್ ಹೆಂಗಿದ್ದು ಹಂಗೆ. ನೆಕ್ಸ್ಟ್ ಇಲ್ಲಿ ಆಪ್ಷನ್ಸ್ ನೋಡ್ರಿ, ನಮಗೆ ಬಂದಿರುವಂಥ ಆಪ್ಷನ್ಸ್ ಒಳಗೆ ಆಪ್ಷನ್ ನಂಬರ್ 3 5/6 ಇಂಟು x-5 -3/5 ಇಂಟು x-8 = 6 ನಮಗೆ ಬಂದಿರೋದು ಅದು ನೋಡ್ರಿ. 5/6 ಇಂಟು x-5 -3/5 ಇಂಟು x-8 = 6. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3. Let us move on to the 58th question. Which of the following statement is not correct with respect to rubrics as a tool of assessment ಅಂತ ಕೇಳಿದಾರೆ. ಓಕೆ, ಫಸ್ಟ್ ಆಪ್ಷನ್ ನೋಡ್ರಿ, rubrics consist of clear performance target for students. ಓಕೆ, ಪರ್ಫಾರ್ಮೆನ್ಸ್ ಟಾರ್ಗೆಟ್ ಇನ್ಕ್ಲೂಡ್ ಆಗಿರ್ತೈತಿ ರೂಬ್ರಿಕ್ಸ್ ಒಳಗೆ, ಕರೆಕ್ಟು. ಆಪ್ಷನ್ ನಂಬರ್ 3 ನೋಡ್ರಿ, rubrics ಹ್ಯಾಸ್ ಅ ಫಿಕ್ಸ್ಡ್ ಸ್ಕೇಲು, ಕರೆಕ್ಟ್. ಫಿಕ್ಸ್ಡ್ ಸ್ಕೇಲ್ ಇರ್ತೈತೆ ಅದರೊಳಗೆ, ಕರೆಕ್ಟ್. ಆಮೇಲೆ ಆಪ್ಷನ್ ನಂಬರ್ 4 ನೋಡ್ರಿ, rubrics ಹ್ಯಾಸ್ ಅ ಲಿಸ್ಟ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಸ್ಕ್ರೈಬಿಂಗ್ ಪರ್ಫಾರ್ಮೆನ್ಸ್ ಫಾರ್ ಈಚ್ ಪಾಯಿಂಟ್ ಆನ್ ದ ಸ್ಕೇಲ್. ಅಂದ್ರೆ ಯಾವ್ಯಾವ ಪಾಯಿಂಟ್ಗೆ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ ಇರಬೇಕು ಅದ್ರೊಳಗೆ ಬರ್ದಿರ್ತೈತಿ ರೂಬ್ರಿಕ್ಸ್ ಒಳಗೆ, ಅದು ಕರೆಕ್ಟ್. ಬಟ್ ಆಪ್ಷನ್ ನಂಬರ್ 2 ನೋಡ್ರಿ, ರೂಬ್ರಿಕ್ಸ್ ಕ್ಯಾನ್ ಮೇಕ್ ಇವ್ಯಾಲ್ಯೂಯೇಷನ್ ಸಬ್ಜೆಕ್ಟಿವ್ ಅಂತೈತಿ.
ಇದು ಇವ್ಯಾಲ್ಯೂಯೇಷನ್ ಯಾವಾಗಲೂ ಸಬ್ಜೆಕ್ಟಿವ್ ಮಾಡೋದಿಲ್ಲ ರೂಬ್ರಿಕ್ಸ್. ಸೊ ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ಕರೆಕ್ಟ್ ಫಾರ್ 58th question. Let us move on to the 59th question. The height and base radius of a right circular cylinder are 9 cm and 6 cm respectively. If the base radius becomes half and the height increases by 3 cm, then which of the following describes the new volume of the cylinder ಅಂತ ಕೊಟ್ಟಿದ್ದಾರೆ. ಓಕೆ, ಈ ಪ್ರಶ್ನೆ ನಮ್ಗೆ ಸಾಲ್ವ್ ಮಾಡಬೇಕಪ್ಪ ಅಂದ್ರೆ ನಮ್ಗೆ ಮೊದಲು ವಾಲ್ಯೂಮ್ ಆಫ್ ಸಿಲಿಂಡರ್ದು ಫಾರ್ಮುಲಾ ಗೊತ್ತಿರಬೇಕು. ಓಕೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನಪ್ಪ ಅಂದ್ರೆ ಪೈ ಆರ್ ಸ್ಕ್ವೇರ್ ಎಚ್. ಓಕೆ, ಇದನ್ನ ಏನು ಮಾಡೋಣ, ಎರಡು ಭಾಗಗಳಾಗಿ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಒಂದು ನೋಡ್ರಿ, ದ ಹೈಟ್ ಆ್ಯಂಡ್ ಬೇಸ್ ರೇಡಿಯಸ್ ಆಫ್ ದ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆರ್ 9 cm ಆ್ಯಂಡ್ 6 cm ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಹೈಟ್ 9 cm, ಬೇಸು 6 cm. ಇದನ್ನೇನು ಮಾಡೋಣ, ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಪೈ ಹೆಂಗೆ ಇಡ್ತೀನಿ ಇಂಟು ರೇಡಿಯಸ್ ಅಂದ್ರೆ ಆರ್ ಸ್ಕ್ವೇರ್. ಆರ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ ಇಲ್ಲಿ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 6 ಕೊಟ್ಟಿದ್ದಾರೆ. ಆರ್ ಸ್ಕ್ವೇರ್ ಇದಕ್ಕೆ ನಾ 6 × 6 ಬರ್ಕೊತೀನಿ. ಆಮೇಲೆ ಹೈಟು 9. ಹೌದಾ, ಇದನ್ನ ಸಾಲ್ವ್ ಮಾಡೋಣ ಅಂತ. ಸಾಲ್ವ್ ಮಾಡಿದಾಗ ನೋಡ್ರಿ, ಇಂಟು 6 36 ಇಂಟು 9. ಸೊ ನಮ್ಗೆ ವ್ಯಾಲ್ಯೂಮ್ ಎಷ್ಟು ಬರ್ತದಪ್ಪ ಅಂದ್ರೆ 324 ಪೈ ಬಂತು. ಓಕೆ, ನೆಕ್ಸ್ಟ್ ನೋಡೋಣ. ಇಫ್ ದ ಬೇಸ್ ರೇಡಿಯಸ್ ಬಿಕಮ್ಸ್ ಹಾಫ್. ಹೌದಾ, ಬೇಸ್ ರೇಡಿಯಸ್ ಬಿಕಮ್ಸ್ ಹಾಫ್ ಅಂದ್ರೆ ರೇಡಿಯಸ್ ಎಷ್ಟಿತ್ತು ಮೊದಲು 6 ಇರ್ತಾ, 6 ಹಾಫ್ ಎಷ್ಟು 3. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ 2 ಸಲ 3 ಬಿಡ್ತೇನೆ. ಓಕೆ, ದೆನ್ ಆ್ಯಂಡ್ ಹೈಟ್ ಇನ್ಕ್ರೀಸ್ ಬೈ 3 cm. ಮೊದಲು ಎಷ್ಟಿತ್ತು ಹೈಟು 9 ಇತ್ತಾ, 3 cm ಇನ್ಕ್ರೀಸ್ ಆಗಿದೆ ಅಂದರೆ 9 + 3. ಹೌದಾ, ಇನ್ಕ್ರೀಸ್ ಆದರೆ ಅದರಿಂದ ನ್ಯೂ ವ್ಯಾಲ್ಯೂಮ್ ಏನಾಗಿರುತ್ತೆ ಅಂತ ಕೇಳಿದಾರೆ. ಹೌದಾ, ನ್ಯೂ ವ್ಯಾಲ್ಯೂಮ್ ನೋಡೋಣ. ನೋಡ್ರಿ, 3 × 3 9 ಇಂಟು 9 + 3 12. ಓಕೆ, ಅಂದ್ರೆ ಪೈ ಇಂಟು 12 9 108. ಸೊ ನಮ್ಗೆ ನ್ಯೂ ವ್ಯಾಲ್ಯೂಮ್ ಎಷ್ಟು ಬಂದೈತಿ 108 ಪೈ. ಓಕೆ, ಇಲ್ಲಿ ಕಂಪೇರ್ ನೋಡ್ರಿ, ಇದ್ರದ್ದು 1/3 ಏನಾಗೈತಿ, ಇದು 108 ಆಗೈತಿ. ಹೌದಾ, ಬೇಕಾದ್ರೆ ನೋಡ್ರಿ ಇಲ್ಲಿ 324 / 3 ಮಾಡಿದರೆ 3 1 3 0 ಮತ್ತು 3 8. ಓಕೆ, 3 108 ಎಷ್ಟಾಯ್ತು 324 ಆಗೈತೆ. ಅಂದ್ರೆ ನೀವು ಮೊದಲನೇ ವ್ಯಾಲ್ಯೂಮು ಹೆಚ್ಚಿಗೆ ಇತ್ತು, ನಂತರದ ವ್ಯಾಲ್ಯೂಮ್ ಕಮ್ಮಿ ಆಗೈತಿ. ಎಷ್ಟು ಕಮ್ಮಿ ಆಗೈತಿ, ಈ 324ರ 1/3 ಕಮ್ಮಿ ಆಗೈತಿ. ಹೌದಾ, ಆಪ್ಷನ್ ನೋಡ್ರಿ, ದ ನ್ಯೂ ವ್ಯಾಲ್ಯೂಮ್ ವಿಲ್ ಬಿ 1/3 ದಿ ಒರಿಜಿನಲ್ ವ್ಯಾಲ್ಯೂಮ್. ಓಕೆ, ಸೊ ರೈಟ್ ಆನ್ಸರ್ is second option. The value of 52 × 3 / 4 plus √441 / 7 × 3 plus 5 - 32 / 8 × 12. ಓಕೆ, ಇದನ್ನ ಸಾಲ್ವ್ ಮಾಡೋಣ. ಫಸ್ಟ್ ನೋಡ್ರಿ, ಕ್ವಶನ್ ಬರ್ಕೊಂಡೇನೆ. 52 × 3 ಈ /4 ಕೆಳಗಡೆ ಬರ್ಕೊತೀನಿ, ಪ್ಲಸ್ √441 ಅಂದ್ರೆ ಇದ್ರ ಸ್ಕ್ವೇರ್ ರೂಟ್ ಎಷ್ಟು ಬರ್ತೈತಪ್ಪ ಅಂದ್ರೆ 21. ಓಕೆ, ನೆಕ್ಸ್ಟ್ ಈ /7 ಐತಿ, ಕೆಳಗೆ ಬರ್ಕೊತೀನಿ, ಇಂಟು 3 ಐತಿ, ಪ್ಲಸ್ 5 - 32 /8 ಐತಿ, ಅದನ್ನ ಕೆಳಗಡೆ ಬರ್ಕೊತೀನಿ ಈಗ. ಆಮೇಲೆ ಇಂಟು 12 ಐತಿ. ನೆಕ್ಸ್ಟು ಸಾಲ್ವ್ ಮಾಡ್ಕೊಂಡು ಬರೋಣ. ಈಗ ನೋಡ್ರಿ, 4 1 4 1 4 3. ಹೌದಾ, ಆಮೇಲೆ 7 1 7 3. ಓಕೆ, ನೆಕ್ಸ್ಟ್ 8 1 8 4 32. ನೋಡಿರಿ, ನೆಕ್ಸ್ಟ್ 13 × 3 39 ಪ್ಲಸ್ 3 × 3 9. ಓಕೆ, ಪ್ಲಸ್ 5 ಐತಿ, ಹಾಗೆ ಇಡ್ತೀನಿ. ನೆಕ್ಸ್ಟ್ ಮೈನಸ್ ಐತೆ, ಮೈನಸ್ 4 × 12 48. ಹೌದಾ, ನೆಕ್ಸ್ಟ್ ನೋಡ್ರಿ, ಇಲ್ಲಿ 39 + 9 48 ಪ್ಲಸ್ 5 - 48. ಸೊ -48 + 48 ಕ್ಯಾನ್ಸಲ್ ಆಕೈತಿ. ಆನ್ಸರ್ ನಮ್ಗೆ ಉಳಿದು ಎಷ್ಟು ಬಂತಂದ್ರೆ 5, ಅಂದರೆ +5. ಸೊ ದ ರೈಟ್ ಆನ್ಸರ್ ಫಾರ್ 60th question is 5. ಓಕೆ, ಇಲ್ಲಿವರೆಗೂ ನಾನು ಸಾಲ್ವ್ ಮಾಡಿದಂಥ ಎಲ್ಲ ಕ್ವಶನ್ಗಳು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಹಾಗಿದ್ರೆ ನಿಮಗೆ ಯಾವುದಾದ್ರೂ ಕ್ವಶನಲ್ಲಿ ಏನಾದರೂ ಡೌಟ್ ಇದ್ದರೆ ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅದನ್ನ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ಒಂದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.